ಆಳ್ವಿಕೆ ಮಿರಾಕಲ್ ಮೇಲೆ ಮಿರಾಕಲ್, ಅದ್ಭುತಗಳ ಮೇಲೆ ಅದ್ಭುತಗಳ. ನಾನು ಅದ್ಭುತಗಳನ್ನ ನಂಬ್ತೀನಿ, ನಾನು ಬಿಲೀವ್ ಮಾಡ್ತೀನಿ, ನಾನು ಅದ್ಭುತಗಳನ್ನ ನಂಬ್ತೀನಿ. ನಾನು ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಭಯಂಕರವಾಗಿ ನಡೆಯುತ್ತೆ. ಲೋಕ ನೋಡಂಗೆ ಕಾರ್ಯಗಳು ನಡೆಯುತ್ತೆ ನಿಮ್ಮ ಮೇಲೆ. ಲೋಕ ಜನಗಳು ಆಶ್ಚರ್ಯ ಪಡ್ತಾರೆ. ನನ್ನ ದೇವರೇ ಯೇಸುನೇ ಇದು ಮಾಡಿದಂತ ಸಾಕ್ಷಿ. ಯೇಸಪ್ಪ, ನನ್ನ ಮೇಲೆತ್ತು, ನನ್ನನ್ನ ಮೇಲೆತ್ತು ಯೇಸಪ್ಪ. ನನ್ನ ಉದ್ಧರಿಸು, ನನ್ನ ಅಭಿಷೇಕಿಸು ರಾಜ. ನನ್ನ ರಕ್ಷಿಸು ಯೇಸಪ್ಪ. ನನ್ನನ್ನು ಅಭಿವೃದ್ಧಿಯಲ್ಲಿ ನಡೆಸು. ನಿನ್ನ ಮಹಿಮೆಗಾಗಿ ನೀನು ಮಾಡೋ ಕಾರ್ಯಗಳಿಗೆ ನೋಡಿ ನಾನು ಸಾಕ್ಷಿಯಾಗಿ ನಿಲ್ತೀನಿ. ನೀನು ಮಾಡೋ ಕಾರ್ಯಗಳಲ್ಲೇ ನಾನು ಮಹಿಮೆ ತೆಗೆದುಕೊಳ್ಳೋದು. ನನ್ನ ಬಲ ಅಂತ ನಾನು ಹೇಳಲ್ಲ, ನನ್ನ ಪ್ರಯತ್ನ ಅಂತ ನಾನು ಯಾವತ್ತೂ ಹೇಳಲ್ಲ. ನೂರಕ್ಕೆ ನೂರು ಅದು ಯೇಸುವಿನ ಕಾರ್ಯ ಅಂತ ಹೇಳಿ, ಯೇಸುನೇ ಮಾಡಿದ್ದು ಅಂತ ಹೇಳಿ ನಾನು ಸಾರಿ ಹೇಳ್ತೀನಿ. ಸಾರಿ ಹೇಳ್ತೀನಿ. ಇದೆಲ್ಲ ನನ್ನ ಸಮೃದ್ಧಿಗೆ ಕಾರಣ ಯೇಸು. ಜೀವನ ಯೇಸುವಿನ ನಾಮದಲ್ಲಿ ಪ್ರಾರಂಭ ಆಗಿದೆ. ಇನ್ನು ಮಹಿಮೆಯಿಂದ ಮಹಿಮೆಗೆ, ಅಭಿಷೇಕದಿಂದ ಅಭಿಷೇಕಕ್ಕೆ ಏರಳವಾಗಿ ನಡೆಯುತ್ತೆ. ಹಲ್ಲೆಲೂಯಾ. ನನ್ನ ದೇವರು, ನನ್ನ ಯೇಸು ಭಯಂಕರನಾದ ದೇವರು. ನನಗೆಲ್ಲ ಅವಮಾನ ಆಗಲ್ಲ. ನನಗೆ ಅವಮಾನ ಆಗಿದೆ. ಅದೇ ಜಾಗದಲ್ಲಿ ಎರಡರಷ್ಟು ಮಾನ ಹೆಚ್ಚಾಗಿದೆ. ಹಲ್ಲೆಲೂಯಾ. ಈಗ ಅನೇಕ ಜನರಿಗೆ ಅನ್ಯ ಜನಗಳ ಮಧ್ಯದಲ್ಲಿ ಸಾಕ್ಷಿ. ನೆಕ್ಸ್ಟ್ ದೇವ್ರು ಮಾಡುವಂಥದ್ದು ಇಸ್ರೇಲಲ್ಲಿ ಮಧ್ಯದಲ್ಲಿ ಮೋಶೆ ಹೆಂಗೆ ಟಾಪ್ ಆಗಿ ದೇವ್ರು ನಿಲ್ಲಿಸಿದ್ರು. ಮೋಶೆ ಸಂಗಡ ದೇವ್ರು. ಈಗ ಅದೇ ದೇವರ ಮಕ್ಕಳ ಮಧ್ಯದಲ್ಲಿ, ಅದೇ ಇಸ್ರೇಲರ ಮಧ್ಯದಲ್ಲಿ ನಿಮ್ಮನ್ನ ದೇವರು ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಅಲ್ಲಿ ದೇವ್ರು ನೋಡ್ತೀವಿ, ಅಲ್ಲಿ ಯೌಶವ ಕಾಲೇಬ ದೇವ್ರು ಹೇಳ್ತಾರೆ. ಇಸ್ರೇಲ್ ಎಲ್ಲರ ಬಗ್ಗೆ ಹೇಳ್ತಾರೆ, ಬಟ್ ಇಲ್ಲಿ ದೇವ್ರು ಹೇಳ್ತಾರೆ ಇವ್ರಿಬ್ರು ಬಗ್ಗೆ ದೇವ್ರ ವಿಟ್ನೆಸ್ ಸಾಕ್ಷಿ ಹೇಳ್ತಾರೆ. ಯಾರು ಸಾಕ್ಷಿ? ದೇವ್ರು ಹೇಳ್ತಾರೆ ಸಾಕ್ಷಿ. ಯೌಶವ ಕಾಲೇಬ ಇಂಥ ಮನಸ್ಸುಳ್ಳವ್ರು ಆಗಲಿಲ್ಲ. ಅವರು ಗುಣಗುಟ್ಟ ಮನಸ್ಸು ಆಗಲಿಲ್ಲ. ಅವರು ದೇವರಿಗೆ ಯಾವಾಗಲೂ ಅವರು ದೇವರ ಮಹಿಮೆ ಪಡಿಸಂಗೆ ಮಾತಾಡ್ತಿದ್ದಾರೆ. ಇನ್ನು ಮೇಲೆ ದೇವರು ಅದನ್ನೇ ಹೇಳ್ತದೆ. ನಿಮ್ಮ ಬಗ್ಗೆ ಅನ್ಯರಿರ್ಲಿ, ದೇವ್ರ ಮಕ್ಕಳುಗಳ ಸಾಕ್ಷಿ ಹೇಳ್ತಾರೆ. ದೇವ್ರ ಭಕ್ತಿ ಮಾಡ್ತಿದ್ದಾರೆ, ಅದಕ್ಕೆ ದೇವ್ರನ್ನ ಟಾಪ್ ಆಗಿ ಎತ್ಕೊಳ್ತಾರೆ. ಭಕ್ತಿ ಮಾಡಬೇಕು, ನಾನು ಮಾಡಬೇಕು. ನಾನು ಒಂದು ವ್ಯತ್ಯಾಸವಾಗಿ ಮೇಲೆ ದೇವರಿಗೆ ನಾನು ಇನ್ನೂ ಪರಿಶುದ್ಧವಾಗಿ ಜೀವಿಸಬೇಕು, ನಾನು ಯಥಾರ್ಥವಾಗಿ ಜೀವಿಸಬೇಕು. ನಾನು ಗ್ಲೋರಿ ರಾಜ, ಗ್ಲೋರಿ ಡ್ಯಾಡಿ. ಇನ್ನು ದೇವ್ರು ಹೇಳ್ತಾರೆ ಏಸಪ್ಪ, ಎಸ್ ನಿಮ್ಮನ್ನ ದೇವರು ಅತ್ಯಧಿಕವಾಗಿ ಆಶೀರ್ವಾದ ಮಾಡ್ತಾರೆ. ಫೈನಾನ್ಸಿಗೆ ಕೊರತೆ ಇಲ್ಲ, ಆದ್ರೆ ಈಗ ನೆಕ್ಸ್ಟ್ ದೇವ್ರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಹೆಚ್ಚಾಗಿ ಕೊಡಲ್ಪಟ್ಟಿದೆ, ಹೆಚ್ಚಾಗಿ ದೇವ್ರು ಕೇಳ್ತಾರೆ. ನಿಮ್ಮಿಂದ ಹೆಚ್ಚು ಕೇಳ್ತಾರೆ ದೇವ್ರ ಮೇಲೆ. ಒಬ್ಬೊಬ್ರಿಗೂ ದೇವ್ರು ಅದನ್ನೇ ಹೇಳ್ತಾರೆ, ದೇವ್ರಿಗೆ ಇನ್ನೂ ದೇವ್ರು ಹೆಚ್ಚಾಗಿ ಕೇಳ್ತಾರೆ. ಯಾಕಂದ್ರೆ ದೇವ್ರು ನಿಮಗೆ ಇನ್ನೂ ಅತ್ಯಧಿಕ ಮಾಡ್ತಾ ಇದ್ದಾರೆ. ಇನ್ನೂ ಭಯಂಕರವಾಗಿ ದೇವ್ರು ಕಾರ್ಯ ಮಾಡ್ತಾರೆ. ನಿಮಗೆ
ಹೆಚ್ಚಾಗಿ ಮೇಲೆ ದೇವರಿಗೆ ನೀವು ಇನ್ಮೇಲೆ ಹೆಚ್ಚಾಗಿ ಕೇಳ್ತಾರೆ ದೇವರಿಗೆ. ನಿಮಗೂ ಅಷ್ಟೇ, ಹೆಚ್ಚಾಗಿ ದೇವ್ರು ಮಾಡಿದರೆ ಹೆಚ್ಚು ಕೇಳ್ತಾರೆ ಇನ್ಮೇಲೆ ಲೆಕ್ಕ. ನೀವು ತಿಳ್ಕೊಂಡಂಗೆ ಸುಲಭ ಇಲ್ಲ. ಓ ನಾನು ಇಷ್ಟ ಬಂದಂಗೆ ಮಾಡ್ತೀನಿ, ನಾನು ಇಷ್ಟ ಬಂದಷ್ಟು ಕೊಡ್ತೀನಿ, ಇಲ್ಲ ಹೆಚ್ಚು ಲೆಕ್ಕ ಕೇಳ್ತಾರೆ ನಿಮ್ಮಿಂದ ದೇವರು. ಅದು ತಿಳ್ಕೊಳ್ಳಿ ನೀವು. ಎಸ್ ನಾವೇನು ನಿಮಗೂ ದೇವರು ಅಂತ ಹೇಳ್ತಾರೆ. ದೇವರಿಂದ ಹೆಚ್ಚಾಗಿ ಕೇಳ್ತಾರೆ, ಹೆಚ್ಚು ಲೆಕ್ಕ ಕೇಳ್ತಾರೆ ನಿಮ್ಮಿಂದ. ನೀವು ಕೋಟಿ ಕೋಟಿ ನೀವು ಆದಾಯ ಮಾಡ್ಬೋದು, ಲಕ್ಷ ಲಕ್ಷ ಇಟ್ಬೋದು. ಬಟ್ ಆರೋಗ್ಯ ಅನ್ನೋದು, ಸಮಾಧಾನ ಅನ್ನೋದು ದೇವರು. ದುಡ್ಡು ಕೊಟ್ಟರೆ ನೀವು ಸಿಗಲ್ಲ, ಅದು ದೇವರು ನಿಮ್ಮನ್ನು ಇಷ್ಟಪಟ್ಟು ಕೊಡುವಂಥದ್ದು. ಈ ಲೋಕದಲ್ಲಿ ಬದುಕಿ ಬಾಳಿ ಅಂತ ಹೇಳಿ ಅದ್ರ ಜೊತೆ ಐಶ್ವರ್ಯ ಜೊತೆ ಸಂಪತ್ತು ಜೊತೆ ಆ ಭಕ್ತಿನ ನೀವು ಅದನ್ನ ಮಾಡಿ ಬಹುಕಾಲ ಭೂಮಿ ಮೇಲೆ ಬದುಕಿ ನೀವು ದೇವರ ಮಹಿಮೆ ಪಡಿಸಂಗೆ ಆ ಆರೋಗ್ಯ ಸಮಾಧಾನ ದೇವರು ಕೊಡುವಂಥದ್ದು ಗಿಫ್ಟ್. ಥ್ಯಾಂಕ್ ಯು ಜೀಸಸ್. ಈ ಭಕ್ತಿ ಮಾಡಬೇಕಾದ್ರೆ ಇನ್ನೂ ಹೆಚ್ಚಾಗಿ ನೀವೆಷ್ಟು ಭಕ್ತಿ ಮಾಡ್ತಿರ್ತೀರ, ದೇವ್ರ ಹತ್ರ ಯಾವುದು ಮಿಸ್ ಆಗಲ್ಲ, ಯಾವುದು ಮಿಸ್ ಆಗಲ್ಲ. ಒಂದೊಂದು ವಿಷಯಗಳು ದೇವ್ರ ಮುಂದೆ ಕೌಂಟ್ ಆಗುತ್ತೆ. ಆಕೆ ಮಾಡಿದ್ದು ದೇವ್ರ ಮುಂದೆ ಕೌಂಟ್ ಆಗಿದೆ, ಅವ್ನು ಮಾಡಿದ್ದು ಕೌಂಟ್ ಆಗಿದೆ ದೇವ್ರ ಮುಂದೆ. ಅವ್ನು ಊಟಕ್ಕೆ ಕರೆದಿದ್ದಾನೆ, ಅವ್ರ ಹೃದಯದಲ್ಲಿ ಮಾತಾಡಿದ್ದು ಲೆಕ್ಕ ದೇವ್ರು ಅವಾಗ ತಿರುಸ್ತಾ ಇದ್ದಾರೆ, ಅವಾಗ ತಿರುಸ್ತಾ ಇದ್ದಾರೆ. ಈಕೆ ಮಾಡಿದ್ರೆ ಆಕೆ ಲೆಕ್ಕನ ಕ್ಲೀನ್ ಆಗಿ ದೇವರಿಗೆ ಇದೆಲ್ಲ ಕ್ಲೀನ್ ಆಗಿ ಎಲ್ಲ ಮುಂದೆ ಲೆಕ್ಕ ಚುಕ್ತ ಮಾಡ್ತಿದ್ದಾರೆ ದೇವರು. ತಿಳ್ಕೊಂಡಿದ್ದೀರಾ? ನನ್ನ ಪ್ರಯತ್ನ ಆಯಿತು ಇಲ್ಲ, ನಿಮ್ಮ ಪ್ರಯತ್ನ ಇಲ್ವೇ ಇಲ್ಲ. ಅಲ್ಲಿ ನಿಮ್ಮ ಪ್ರಯತ್ನ ಇಲ್ಲ. ನಿಮ್ಮ ಕಣ್ಣು ಮುಂದೆನೆ ಎಷ್ಟು ಜನ ಬೇಕ್ರಿ ಇಟ್ಕೊಂಡಿರೋರು ಇದ್ದಾರೆ, ಬೇಕ್ರಿ ಇಟ್ಕೊಂಡಿದ್ದು ನಿಮ್ಮ ತಮ್ಮನೇ ಇದ್ದಾರೆ, ನಿಮ್ಮ ತಮ್ಮನೇ ಇದ್ದಾರೆ. ತೋರಿಸ್ಬಿಡಿ, ನಿಮ್ಮ ತಮ್ಮ ನಿಮ್ಗಿಂತ ಚೆನ್ನಾಗಿ ದುಡಿತಾರೋ, ನಿಮ್ಮ ಮಕ್ಕಳಿಗಿಂತ ಚೆನ್ನಾಗಿ ದುಡಿತಾರೋ, ಅವರಿಗೆ ಜಾಸ್ತಿ ಬರ್ತಿಲ್ಲ ಅವ್ರಿಗೆ. ಹಂಗೆ ನೋಡಿದ್ರೆ ನಿಮಗಿಂತ ಅವರೇ ಜಾಸ್ತಿ ದುಡಿಯೋರು. ಬಟ್ ನಿಮ್ಮನ್ನು ಯಾಕೆ ದೇವ್ರ ಮೇಲೆ ಇಟ್ಟಿದ್ದಾರೆ? ಯಾಕೆ ನಿಮ್ಮನ್ನ ಮೇಲೆ ಇಟ್ಟಿದ್ದಾರೆ? ದೇವರು ಅದನ್ನೇ ಹೇಳ್ತಾರೆ. ಅಲ್ಲಿ ದೇವರ ನಾಮ ಮಹಿಮೆಗೋಸ್ಕರ. ನಿಮ್ಮ ಪ್ರಯತ್ನ ಏನಲ್ಲ, ಆ ದುಡಿಯೋಕ್ಕೆ ಸಾಮರ್ಥ್ಯ ಕೊಟ್ಟು, ದುಡಿಯೋಕ್ಕೆ ಸಾಮರ್ಥ್ಯ ಕೊಟ್ಟು, ಫಲ ಕೊಟ್ಟು, 100 ರೂಪಾಯಿಗೆ 1000 ಆಗಿ, 1000 ಆಗಿರೋದನ್ನ ಲಕ್ಷವಾಗಿ, ಲಕ್ಷದ ಕೋಟಿಯಾಗಿ ಅದನ್ನ ಸಕ್ಸಸ್ ಮಾಡ್ತದೆ ನಿಮ್ಮ ಜ್ಞಾನ ಏನಿಲ್ಲ, ದೇವರ ಶಕ್ತಿ, ದೇವರ ಅಭಿಷೇಕ ಅಲ್ಲಿ ಕಾರ್ಯ ಮಾಡ್ತಾರೆ. ನೀವೆಲ್ಲಿ ತನಕ ಇಲ್ಲಪ್ಪ ಇದು ನಮ್ದೇನು ಅಲ್ಲ, ನೀನೇ 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 ಅಂತ ಸಾರಿ ಹೇಳ್ತಿರ್ತೀರ, ಎಷ್ಟು ಭಕ್ತಿ ಮಾಡ್ತಿರ್ತೀರ, ಅಷ್ಟು ಆರೋಗ್ಯ ಆಯುಸ್ಸು ಮನೇನು ನಿಮ್ಮ ಅಕ್ಕಿ ನುಡಿತದೆ. ಒಂದು ಪಿನ್ ಡ್ರಾಪ್ ಏನಾದ್ರು ಮೈ ಮರೆತ್ರಿ ಅಂದ್ರೆ ಅದು ಹಂಗೆ ನಿಮಗೆ ಗೊತ್ತಾಗುತ್ತೆ, ಸ್ಟ್ರಕ್ ಆಗಿ ನಿಂತ್ಕೊಳ್ತದೆ, ಮೂವ್ ಆಗದೇ ಇಲ್ಲ. ಅದು ನೀವೆಷ್ಟೇ ಪ್ರಯತ್ನ ಪಟ್ಟರು ಮೂವ್ ಆಗಲ್ಲ ಅದು. ಅವಾಗ ನೀವು ಗೊತ್ತಾಗುತ್ತೆ, ಕ್ಲೀನಾಗಿ ಹುಷಾರಾಗಬೇಕು. ಅವಾಗ ನೀವು ಯಾವಾಗ ಅಲ್ಲಿ ಮೂವ್ ಆಗ್ತಾ ಇಲ್ಲ, ಯಾವಾಗ ಅಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ಹುಷಾರಾಗ್ಬಿಡ್ಬೇಕು ನೀವು. ಇಲ್ಲಪ್ಪ ದೇವಪ್ಪ ನನ್ನ ಕ್ಷಮಿಸ್ಬಿಡು, ನಾವು ಫ್ಯಾಮಿಲಿಯಾಗಿ ನಿಮ್ಮ ಮನ ತಿರುಗಿ ನಾವು ಮೊದಲಿಗಿಂತ ಹೆಚ್ಚಾದ ಭಕ್ತಿನ ಮಾಡ್ತೀವಿ, ಹೆಚ್ಚಾದ ಭಕ್ತಿನ ಮಾಡ್ತೀವಿ. ಕೋರ್ನೆ ಇಲ್ಲ, ಅಷ್ಟು ರಿಚ್, ಅವನು ರಿಚ್ ಆಕ್ಚುಲಿ. ಆದರೆ ಪುರಾವರ್ತಿ ಪ್ರಾರ್ಥನೆ ಮಾಡ್ತಾನೆ ಇದ್ದಾನೆ. ಅವನ ಪ್ರಾರ್ಥನೆ ಮಾಡಿದ್ದು ದಾನ ಧರ್ಮ ಎಲ್ಲ ದೇವರ ಸನ್ನಿಧಿಗೆ ಮುಟ್ಟಿತ್ತು. ಅವನಿಗೆ ಆ ಮನೆಗೆ ರಕ್ಷಣೆ ಆಗಬೇಕು, ಆ ಮನೆಗೆ ಇನ್ನೊಬ್ಬ ಅಭಿಷೇಕ ಬೇಕು, ಹೋಗೋಲಿ ಪೇತ್ರನ ಕರ್ಸು ಅಂತ ಹೇಳ್ತಾರೆ ದೇವರು. ಅಲ್ಲಿ ಪೇತ್ರನ ಬರಕ್ಕೆ ಹೇಳ್ತಾರೆ, ಅಲ್ಲಿ ಅಭಿಷೇಕ Shiba Mama Kari Shiva Lava Uli Makari
ಅಕ್ಕರಿ ಇನ್ನು ತಡೆಯಾಗಿ ಯಾವಾಗ ಕಾಣಲ್ಪಡುತ್ತೆ ದೇವ್ರ ಮುಂದೆ ಇಮ್ಮಿಡಿಯೇಟ್ ಹೋಗಿ ಏಸಪ್ಪ ನನ್ನ ನಡೆಯಿಂದ ನುಡಿಯಿಂದ ಯಾವುದೇ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ರು ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ಬೇಕಂತೆ. ನನ್ನ ಕ್ಷಮಿಸ್ಬಿಡು, ಯಾವ ವಿಷಯದಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಪ್ಪ ನಾನು ಅದನ್ನು ತಿಳ್ಕೊಳ್ತೀನಿ. ನನ್ನ ಜೊತೆ ನೀನು ಮಾತನಾಡು ಏಸಪ್ಪ. Glory Raja. Glory, yes. Nakashi Makari Hala. Ori Mama Karishi Hari Halava. Ori Mama Karishi Halava Kari Hala. Ori Shikala Mashi Halava Kari Hala. Nishi Kari Mama Kari Hala. Thank you. In Abhishekam to be ಅಲ್ಲೇ ಏಸಪ್ಪ ಏನು ಮಾತು ಎಲ್ಲ ನಿನ್ನ ಮಹಿಮೆಗೋಸ್ಕರ ನನಗಾಗಿ ಅಲ್ಲಪ್ಪ, ನನಗಾಗಿ ಅಲ್ಲ ಏಸಪ್ಪ, ನಿನ್ನ ಮಹಿಮೆಗಾಗಿ, ನಿನ್ನ ಮಹಿಮೆಗಾಗಿ ನನ್ನ ಮೇಲೆ. ನಿಮಗೆ ಅದನ್ನೇ ಹೇಳ್ತಿದ್ದಾರೆ ಬೇಗನ. ದೇವರು ನಿಮಗೆ ಮಿರಾಕಲ್ ರೀತಿಲಿ ಹಾಸನ್ ಸಿಟಿಲೇ ನಿಮಗೆ ಎಲ್ಲಿದ್ದೀರಾ ಅದೇ ಸ್ಥಳದಲ್ಲಿದೆ ನಿಮಗೆ ಒಂದು ಸ್ವಂತ ಜಾಗ ನಿಮಗೆ. ಇವಾಗ ನಿಮಗೆ ಅನಿಸ್ಬೋದು ನಮಗೆ ತಗೊಳಕ್ಕಾಗುತ್ತೆ. ಅವ್ರು ಹೇಳ್ತಾರೆ ಕಾನಾನ್ ದೇಶಕ್ಕೆ ಹೆಂಗ್ ಹೋಗಕ್ಕಾಗುತ್ತೆ, ಅಲ್ಲಿರೋ ಬಲಿಷ್ಠವರು ಹೇಳ್ತಾರೆ ಇಲ್ಲ ನಾನು ಹೋಗಿ ಅವರ ಹೊಲನ ಮುರಿದು ನಿಮಗೆ ಕೊಟ್ಟಿನ ದೇಶ. ಇವರಿಗೆ ಅಸಾಧ್ಯ, ಇವರಿಗೆ ರಿಯಲಿ ಮನುಷ್ಯರಿಗೆ ಅಸಾಧ್ಯ, ಅವ್ರಿಗೆ ಗೆಲ್ಲಕ್ಕಾಗಲ್ಲ. ಅಲ್ಲಿ ಕಾನಾನ್ನಲ್ಲಿ ಹೋಗ್ಬೇಕಾದ್ರೆ ಗೆಲ್ಲಕ್ಕಾಗಲ್ಲ. ಅಲ್ಲಿ ಉನ್ನತ ಪುರುಷರು ಅಲ್ಲಿ ಬಟ್ ಇದೇ ಹೇಳ್ತಾ ಇದ್ದಾರೆ ಆ ದೇಶನ ನಾನು ನಿಮಗೆ ಕೊಡ್ತೀನಿ. ನಿನ್ನ ದೇವರಿಗಾಗಿ ಏನೇನು ನೀನು ಮಾಡಿದ ಹೃದಯಪೂರ್ವಕವಾಗಿ ಮೇಘನ ದೇವರನ್ನು ಮಾತಿಲ್ಲ ನಿನಗೆ ಕೊಡೋದು ಅಂದ್ರೆ ಖುಷಿ. ನಿನಗೆ ಖುಷಿಯಿಂದ ಕೊಡ್ತೀಯ, ನೀನು ದುಃಖದಿಂದ ನೀನು ಕೊಡೋದೇ ಇಲ್ಲ. ನೀನು ಹೇಳ್ತೀಯ ನನ್ನ ದೇವರಿಗೆ ನನಗೆ ಇನ್ನೂ ಹೇಳುವಾಗಿ ನಾನು ಕೊಡ್ಬೇಕು, ನನ್ನ ದೇವರಿಗೆ ಕೊಡ್ಬೇಕಪ್ಪ ನಾನು ಅಂತ ಹೇಳ್ತೀಯ. ನಿನ್ನ ಕೈ ಯಾವತ್ತೂ ಬರಿಗೈ ಆಗಲ್ಲ. ನಿನ್ನ ಕೈಯಲ್ಲಿ ಯಾವತ್ತೂ ಬರಿಗೈ ಆಗಲ್ಲ. ಅಕೌಂಟಲ್ಲಿ ನಿನ್ನ ಪರ್ಸಲ್ಲಿ ಇನ್ನೂ ದೇವ್ರು ತುಂಬಿಸ್ತಾನೆ ಇರ್ತಾರೆ. ಭವ್ಯ ದೇವ್ರು ನಿನ್ನ ಕೈನೂ ಯಾವಾಗ ನೀನು ಹೇಳ್ತಿದ್ದೆ ನೀನು ನಾನು ದುಡಿದು ಕೊಡ್ತಿಲ್ಲ, ನೀನು ದುಡಿಯೋದೇ ಬೇಡ, ಆಲ್ರೆಡಿ ನಿನಗೆ ದೇವ್ರು ಕೊಡೋಕೆ ಸಾಲ. ನೀನು ದುಡಿಯೋಕ್ಕೆ ಹೋಗಿಲ್ಲ, ಆಲ್ರೆಡಿ ಕೊಡೋಕೆ ನೀನು ಕೊಡೋಕೆ ದೇವರಿಗೆ ನೀನು ಹಿಂದೆ ಮುಂದೆ ನೋಡ್ತಾ ಇಲ್ಲ. ನಾನು ಕೊಡಬೇಕು ಅಂತ ನೀನು ಮನಸ್ಸು ಮಾಡಿ ಕೊಡ್ತಾ ಇದೆಯಾ? ದೇವ್ರಿಗೆ ಏನ್ ಬರ್ತದೆ ಆದಾಯ, ಅದೇ ಈಕ್ವಲ್ ಆಗಿದೆ ನಿನಗೂ ಆದಾಯ. ಕ್ಷಮಿಸ್ಬಿಡು ಅಂತ ಹೇಳಿ ಕ್ಷಮಿಸ್ಬಿಡು, ನನಗೆ ಆರೋಗ್ಯ ಕೊಡು, ಆರೋಗ್ಯ ಕೊಟ್ಟಾಗ ನಾನು ಹೆಂಗೋ ಆಡ್ದೆ, ನನ್ನ ಕ್ಷಮಿಸು, ನನಗೆ ಒಂದು ಕ್ಷಮಿಸ್ಬಿಡಪ್ಪ, ನಿನ್ನ ಆರೋಗ್ಯ ಕೊಟ್ಟಾಗ ನಾನು ಹೆಂಗೋ ಆಡ್ದೆ, ನನ್ನ ಅಸಹ್ಯ ಮಾಡಿದೆ, ನಾನು ನಿನ್ನ ಸಾಹಿತಿ ಬರೋದು ಮಿಸ್ ಮಾಡಿ ಹೆಂಗೋ ಆಡ್ತಾ ಇದ್ದೆ, ನಾನು ನಿನ್ನ ಅಸಹ್ಯ ಮಾಡಲ್ಲ ಅಜ್ಜ, ನಾನು 3 ದಿನದಿಂದ ಕಾಣಿಸ್ಕೊಳ್ತೀನಿ, ನಾನು ನಿನ್ನ ಸಾಧ್ಯ ನಾನು ಕಾಣಿಸ್ಕೊಳ್ತೀನಿ, ನನಗೆ ಬಿಡ ಮಾಡ್ಬಿಟ್ಟು ನನಗೆ ಇವತ್ತು ನೀನು ಸ್ವಚ್ಛತೆ ಮಾಡ್ಬಿಡಲ್ಲ ಅಜ್ಜ. ಎಸ್ ಅಜ್ಜ ಅದಕ್ಕೆ ಮಾಡಿ ಸಭಾ ನನಗೆ ಯಾರು ಏನಿಲ್ಲಪ್ಪ, ನನ್ನ ಜೀವ ನೀನು ಉಳಿಸಿದ್ಯಾ, ನಾನು 3 ದಿನ ನಿನ್ನ ಸಾನ್ನಿಧ್ಯದಿಂದ ಬಿಟ್ಟು ನಾನು ಒಲ್ಲು ಆಗಲ್ಲ. ಇವತ್ತು ಗುಣ ಮಾಡು, ನೀನು ಗುಣ ಮಾಡು ಹೇಳಿ ಶಾರದಾಜಿ ಅದೇ ಹೇಳ್ತಾರೆ. ಸಭಾ ನಿಮ್ಗೆ ಗುಣ ಮಾಡ್ತಾರೆ, ನಿಮ್ಗೆ ಗುಣ ಮಾಡ್ತಾರೆ. ನಿಮಗೆ ಆರೋಗ್ಯ ಕೊಟ್ಟಾಗ ನಿಮ್ಗೆ ಅದು ಬೆಲೆ ಗೊತ್ತಿಲ್ಲ, ನಿಮಗೆ ಅದು ಬೆಲೆ ಗೊತ್ತಿಲ್ಲ. ಈಗ ನಿಜವಾಗ್ಲೂ ನಿಮಗೆ ಗೊತ್ತಾಗ್ತದೆ ಆರೋಗ್ಯ ಅಂದ್ರೆ ಏನು, ಅದು ಸುಮ್ಮನೆ ಅಲ್ಲ. ಅದು ಯಾವ ನೋವು ಬಂದ್ರು ಈ ನೋವು ಬರ್ಬೋದು, ನಾವು ಬರ್ಬಾರ್ದು ಸಹಿಸಕ್ಕಾಗಲ್ಲ, ಯಾವುದು ಸಹಿಸಕ್ಕಾಗಲ್ಲ. ನಿಮಗೆ ಯಾವ ನೋವು ಯಾರು ಒಂದು ಹೆಡ್ಡೇಕ್ ಬಂದ್ರು ಸಹಿಸಕ್ಕಾಗಲ್ಲ, ಒಂದು ಕಣ್ಣು ಮಂಚಾದ್ರು ಸಹಿಸಕ್ಕಾಗಲ್ಲ, ಒಂದು ಹೊಟ್ಟೆ ಬಂದು ಸಹಿಸಕ್ಕಾಗಲ್ಲ. ಇವತ್ತು ಆರೋಗ್ಯದ ಜ್ಞಾನ ನಿಮಗೆ ಗೊತ್ತಾಗ್ತದೆ. ಇವತ್ತು
ಆರೋಗ್ಯದ ಮೇಲೆ ಎಫೆಕ್ಟ್ ಬಂತು. ಅವ್ರಿಗೆ ಅವರೆಲ್ಲ ಡಾಕ್ಟರ್ ಹತ್ರ ಹೋದ್ರು. ಏಸಪ್ಪ ಹೇಳಿದ ಮೇಲೆ ದೇವರು ಗುಣ ಮಾಡಿದ್ದಾರೆ. ಆರೋಗ್ಯ ವಿಷಯದಲ್ಲಿ ಆಟ ಆಡಲ್ಲ. ಇದು ಕೊಟ್ಟದ್ದು ದೇವರಲ್ವಾ? ಈ ಶರೀರ ನಿನ್ನಲ್ವಪ್ಪ, ನಿನ್ನ ಆನೆ ಅಪ್ಪ. ಇದು ನಿನ್ನ ಆನೆ, ನೀನು ವಾಸ ಮಾಡಿದ ಸ್ಥಳ ಇದು. ಯಾವಾಗಲೂ ನಿನ್ನನ್ನೇ ಹುಡುಕುತ್ತೆ ಅಪ್ಪ, ನಿನ್ನನ್ನೇ ಬಯಸುತ್ತೆ ರಾಜ, ನಿನ್ನನ್ನೇ ಕರ್ತನೆ. ಮೂರಾಪ ಮೂರಾಪತ್ತಿ ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ಕೊಂಡೇ ಇರ್ತೀನಿ ಯೇಸು ಸ್ವಾಮಿ. ಅರ್ಕೆ ಮಾಡಿ, ಎಲ್ಲರೂ ಅರ್ಕೆ ಮಾಡಿ. ನಾನು ಆಟ ಆಡಲ್ಲ, ನಾನು ದೇವರ ಆಟ ಆಡಲ್ಲ, ಆಟ ಆಡಲ್ಲ, ಆಟ ಆಡಲ್ಲ. ಭಕ್ತಿ ಮಾಡ್ತೀನಿ, ಭಕ್ತಿ ಮಾಡ್ತೀನಿ. ಹೇಳಿ ಹೇಳಿ ಕಮ್ಮಮ್ಮ ಹೇಳಿ, ಭಕ್ತಿ ಮಾಡ್ತೀನಿ. ನಾನು ಜನ ಮೆಚ್ಚುಗೆ ನಡೆಯಲ್ಲ, ನಾನು ನೀನು ಮೆಚ್ಚುಗೆ ನಡೀತೀನಿ. ನಾನು ಜನರು ಇಷ್ಟಪಟ್ಟು ನಡೆಯಲ್ಲ, ನಾನು ನೀನು ಇಷ್ಟಪಟ್ಟಂಗೆ ನಡೀತೀನಿ. ನಾನು ನೀನು ಏನು ಹೇಳ್ತೀನಿ ಹಂಗೆ ನಡೀತೀನಿ ನಾನು. ಎಸ್ ಎಸ್ ಎಸ್, ಗ್ಲೋರಿ 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 ಗ್ಲೋರಿ. ಯಾಕಂದ್ರೆ ಆರೋಗ್ಯ ಆಯುಸ್ಸು ದೇವರು ಕೊಡೋದು, ಜನ ಕೈ ಇಲ್ಲ, ಮನುಷ್ಯನ ಕೈ ಇಲ್ಲ. ಅದು ಆಯುಸ್ಸು ಆರೋಗ್ಯ ದೇವರಿಂದ ಬರೋದು, ದೇವರಿಂದ ಬರೋದು. ಜೀಸಸ್ ಓರಿ ಬಾ 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 ಕಲಿಶಿಯ ಆರಿಕ ಲಮ ಶಿಯ ಲಮ. ದೇವರು ಅದನ್ನೇ ಹೇಳ್ತಾರೆ ಯೇಸಪ್ಪ, ನಾನೇ ನಿನ್ನ ಸೃಷ್ಟಿ ಮಾಡಿದ್ದೀನಿ, ನಾನೇ ನಿನ್ನ ಸೃಷ್ಟಿ ಮಾಡಿದ್ದೀನಿ. ನಾನೇ ಆಧಾರ ಯೇಸಪ್ಪ. ಲೈಫ್ ದೇವರೇ ಗ್ಯಾರಂಟಿ. ಯೇಸಪ್ಪ ಅಂತಂದ್ರೆ ನಾನೇ ಆಧಾರ ನಿನಗೆ, ನಾನೇ ಆಧಾರ. ಅದು ಯೋಗದ್ದು ಅವ್ರು ರೆಡಿನೆಸ್ ಅಭಿಯಾನಕ್ಕೂ ಗಾಯಗಳು ಯೇಸಪ್ಪನೇ ಹೀಲ್ ಮಾಡ್ತಾರೆ. ಯೇಸಪ್ಪನೇ ಹೀಲ್ ಮಾಡ್ತಾರೆ. ಯೇಸಪ್ಪನೇ
ದೇವರಿಗಿಂತ ನಾನು ಇನ್ನೂ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಇಷ್ಟಪಡ್ತೀನಿ. ಎಷ್ಟು ಜನ ಇಷ್ಟಪಡ್ತೀನಿ? ಯಾವ್ದು ಕಡಿಮೆ ಇರಬಾರ್ದು. ಆರೋಗ್ಯ, ಆಯುಸ್ಸು, ಭಕ್ತಿ, ಸಂತಾನ, ಫೈನಾನ್ಸ್, ಪ್ರಾಪರ್ಟಿ ಯಾವ್ದು ಕಡಿಮೆ ಇರಬಾರ್ದು. ಹಲ್ಲೆಲೂಯಾ. ನೀವೇನ್ ಕೇಳ್ತೀರಾ ಎಲ್ಲ ನಿಮಗೆ ಬರುತ್ತೆ. ಪ್ರಮೋಷನ್ ಕೇಳ್ತೀರಾ, ಜಾಬ್ ಚೇಂಜ್ ಕೇಳ್ತೀರಾ, ಎಲ್ಲ ಬರುತ್ತೆ ನಿಮಗೆ. ಹನ್ನೆರಡು ಸಮರ್ಪಣೆ ಮಾಡಿ ನಡೀತೀರಾ, ಹನ್ನೆರಡು ರೆಡಿ ಮಾಡಿ ನಡೀತೀರಾ. ಹೇಳ್ತಾರೆ ಕೊಡು ನಿನಗೆ ಅದನ್ನೇ ಹೇಳ್ತಾರೆ. ಯಾರು ಹೆಚ್ಚು ಬಯಸ್ತಾ ಇದ್ದೀರಾ ಹೆಚ್ಚು ಬರುತ್ತೆ. ನಿಮಗೆ ಇನ್ನೂ ಹೆಚ್ಚು ಬರುತ್ತೆ, ನಿಮಗೆ ಹೆಚ್ಚು ಬರುತ್ತೆ. ಅದು ನೀವು 12 ದೇವರಿಗೆ ಕೊಡಕ್ಕೆ ನಡೀತೀರಾ. ಅದು ಕೊಡೋದಿದ್ರೆ ಇನ್ನೂ ಹೆಚ್ಚಾಗುತ್ತೆ. ಕೊಡೋದು ಯಾರು ಟಾಪ್ ಆಗಿ ಬಯಸ್ತೀರಾ ನಿಮ್ಮಿಂದ ಹೆಚ್ಚು ಲೆಕ್ಕ ದೇವರಿಗೆ ಹೆಚ್ಚು ಲೆಕ್ಕ ಬರುತ್ತೆ ನಿಮಗೆ. ಗೌರ್ಮೆಂಟ್ ಹೇಳ್ತಾ ಇರಲ್ವಾ ಇಷ್ಟು ಒಂದು ಟ್ಯಾಕ್ಸ್ ದೇವರಿಗೆ ನಾವು ಮುಚ್ಚಿ ಮನೆ ಮಾಡಕ್ಕಾಗಲ್ಲ. ನೀವು ದೇವರಿಗೆ ಕೊಡೋದ್ರೆ ಅದನ್ನೆಲ್ಲ ಬಚಾವ್ ಮಾಡ್ತದೆ. ಇನ್ನೂ ಟಾಪ್ ತೆಗೆದುಕೊಂಡು ಜಾಬ್ ವಿಷಯದಲ್ಲಿ ಮಿರಾಕಲ್ ಆಗುತ್ತೆ. ಮಿರಾಕಲ್ ಮಾಡು, ಭಕ್ತಿನೂ ಮಾಡ್ತೀನಿ, ಯಥಾರ್ಥವಾಗಿ ಕೊಡ್ತೀನಿ. ನಾನು ಎಷ್ಟು ನನ್ನ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದೀನಿ, ಅದಕ್ಕೆ ಮಾಡ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಸಿಂಗಲ್ ಬರ್ಬೇಕಾದ್ರೆ ಹೆಂಗ್ ಬರ್ತಾ ಇದ್ದೇನೆ ರಾಜನಾಗಿ ಬರ್ತಾನೆ. ಲಾಭನ್ ಮಾವ ಮೋಸ ಮಾಡಕ್ಕೆ ಬಿಡಲಿಲ್ಲ ದೇವರು. ಯಾವಾಗ ನೀವು ದೇವರಿಗೆ ಕೊಡಕ್ಕೆ ಪ್ರಾರಂಭ ಆರಕ್ಕೆ ಮಾಡ್ತೀರಾ ಎಲ್ಲ ನಿಮ್ದೇ. ಅನ್ಯಾಯವಾಗಿ ಹೋಗಲ್ಲ, ಅನ್ಯಾಯವಾಗಿ ಹೋಗೋದೇ ಇಲ್ಲ. ನೀವೇ ಸಾಕು ನಿನ್ ಸಮ್ಮುಖ ಒಂದಲ್ಲ ಎರಡು ಸೆಟ್ ಇನ್ನು ಡಬಲ್ ನಿಮಗೆ ಹೇಳಿ ದೇವ್ರ ಸನ್ನಿಧಿ ಬಿಟ್ಟು ಏನು ಬೇಡಪ್ಪ ಅದಕ್ಕೆ ಅವನ್ನ ದೇವರು ಟಾಪ್ ಮಹಿಮೆ ಮಹಿಮೆ ಸಾಕ್ಷಿ ಬೇಗ ಬೇಗ ಸ್ತೋತ್ರವಾಗಲಿ ನಾನು ಇವತ್ತು ಪ್ರೇಯರ್ ಮಾಡ್ತಿದ್ದೆ.
ಹೌದು ಏಸಪ್ಪ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇನ್ನೂ ಹೆಚ್ಚು ಭಕ್ತಿ ಮಾಡ್ತೀನಿ. ಎಲ್ಲ ವಿಷಯದಲ್ಲಿ ಹೆಚ್ಚಾಗಿ ನಾನು ದೇವರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅದೇ ತರ ನಾನು ನಡ್ಕೋತೀನಿ. ಅದಕ್ಕಾಗಿ ಯೇಸುವಿಗೆ ಕೋಟಿ ಕೋಟಿ Hallelujah. ಮತ್ತೆ ನಾನು ಬಿಸಿಗೋಸ್ಕರ ನಾನು ಪ್ರೇಯರ್ ಮಾಡ್ತಿದ್ದೆ. ಫಸ್ಟ್ ವಾರ ಏನಾದ್ರು ದೇವ್ರ ಮುಖಾಂತರ ನನಗೆ ತಿಳಿಸ್ಬೇಕು ಅಂತ ದೇವರನ್ನ ಪ್ರೇಯರ್ ಮಾಡಿದ್ದೆ, ತಿಳಿಸಿಲ್ಲ. ಮತ್ತೆ ನೆಕ್ಸ್ಟ್ ವಾರ ತಿಳಿಸಿಲ್ಲ. ದೇವ್ರ ಈ ವಾರ ಮಾಡಿನಲ್ಲೆಲ್ಲ ಕೆಟ್ಟ ವಿದ್ಯೋಗ ಬಂದ್ಬಿಟ್ಟು ಅಲ್ಲಿ ಮುಂದಕ್ಕೆ ಬರೋಕ್ಕಾಗೋದು ಕೆಟ್ಟ ಆದ್ಮೇಲೆ ತೊಲಗು ಈಗಲೂ ತೊಲಗು ನನಗೆ ಇಂಥ ದೊಡ್ಡ ನನ್ನ ಅವನೇ ಅಂತ ನಾನು ಅವ್ರ ಹೆಸರು ಹೇಳ್ಕೊಂಡು ಬಂದೆ. ಅದಕ್ಕೆ ಕೇಳಿದ್ರೆ ನಾನು ನೆಗಕ್ಕಲ್ಲ ಕೆಟ್ಟ ನಮ್ಮದೇ ಎದ್ದು ಒಂದು ಸಾಕು ಹೇಳ್ತೀನಿ ನಾನು ಅಂತ ಹೇಳಿ ಕೆಲವೆಲ್ಲ ಈಗ ಮುಂದೆ ಕೂತ್ಕೊಂಡೆ ಅಲ್ಲಿಂದ ಅದೇ ನನಗೆ ದೇವರು ನಮ್ಮಪ್ಪ ಓದ ಬಂದ ನೆನೆಸ್ತಾನೆ ಓಡಿ ನನಗೆ ಸಹಾಯ ಮಾಡಿ, ನನ್ನ ಸಹಾಯ ಭೂಮಿ ಆಕಾಶ ಮಾಡಿದೆ ಯೆಹೋವನಿಂದಲೇ. ನನ್ನ ಸಹಾಯ ನಿನ್ನಿಂದಲೇ. ಆಮೆನ್. ಏನಾದರೂ ನೀವು ಏನಾದರೂ ಆ ಕಡೆ ನೋಡಿಕೊಂಡು ಸಮಯ ಕಳೆದ್ರೆ ಈಗಲೂ 1 ನಿಮಿಷ 2 ನಿಮಿಷ ಟೈಮ್ ಅಷ್ಟೇ. ಮೊದಲು ಚಿಕ್ಕ ಮಕ್ಕಳು ಓದು, ದೊಡ್ಡವರು ಓದು. ನೀವು ಇಲ್ಲಿ ಒಂದು ವರ್ಡ್ ಬಂತು ಅಂದರೆ ಮುಗಿದೋಯ್ತದು. ಬರ್ದೋಗಿ ಇಟ್ಕೊಳ್ರಿ. ಈ ಸಮಯನವೇ ನಿಮಿಷದ್ದು ಸೆಕೆಂಡು ಬರೆದಿಟ್ಕೊಳ್ಳಿ ಹೋಗಿ ಆಯಿತಾ. ಒಂದು ವೇಳೆ ನಾನು ಬೆಳಗ್ಗೆಯಲ್ಲಿ ಮಾತಾಡ್ತಾ ಇರ್ಬೋದು, ನಾವೇನು ಹೇಳಿದ್ದೀವಿ ಅದನ್ನು ನೀವು ಆಯಿತಾ ಬರೆದಿಟ್ಕೊಳ್ಳಿ ಹೋಗಿ. ಅಥವಾ ನೀವೇನು ನಂಬಿದ್ದೀರಾ ಅದನ್ನು ಬರೆದಿಟ್ಕೊಳ್ಳಿ ಹೋಗಿ. ಹೈದರಾಬಾದಲ್ಲಿ ಕುಷ್ಠರೋಗಿಗಳು ಬಂದಾಗ ಸ್ವಲ್ಪ ಕೇಳ್ತಾರೆ, ನಾನು ಹಿಂಗೆ ಮಾಡ್ತೀಯ ಅಂತ ನಂಬ್ತೀರ ನೀವು? ಹೇಳ್ತಾರೆ ಹೌದು ಅಂತ. ನಿಮ್ಮ ನಂಬಿಕೆನೇ ನಿಮಗೆ ಸ್ವಸ್ಥ ಮಾಡ್ತಾರೆ. ಆ ಕ್ಷಣದಲ್ಲಿ ಅವರಿಗೆ ಕಣ್ಣುಗಳು ಹೊಂದ್ಕೊಂಡ್ರೆ ನೋಡಿ. ಇವತ್ತು ನಾವು ವಾಕ್ಯವನ್ನು ನಾವು ಒಳಗೆ ಹೋಗೋಷ್ಟು ಟೈಮ್ ಇರೋದಿಲ್ಲ. 2 Corinthians 3:18 ಎವರ್ ಇನ್ಕ್ರೀಸಿಂಗ್ ಗ್ಲೋರಿ. ಬಾಯಿ ತೆರೆದು ಕೈಗಳ ಮೇಲೆ ನಿಂಕೆ ಇದೆ. ನೀವು ಪ್ರೋತ್ಸಾಹದಿಂದ ನೀವು ಮಾಡೋದು. ಒಂದು ವೇಳೆ ಅದು ನಂಬಿಲ್ಲ ನಿಮ್ಮ ಮನೆಗಳಲ್ಲಿ, ನಂಬಿ ಬಿಟ್ಟವ್ರೆ, ಆದರೆ ಅವ್ರಿಗೆ ನೀವು ಪ್ರಾರ್ಥನೆ ಮಾಡುವಾಗ 1 ತಿಂಗಳು 2 ತಿಂಗಳು ಒಂದ್ಸಲ 1 ವರ್ಷ 2 ವರ್ಷ ಆಗ್ಬೋದು. ಈಗ ಮೊನ್ನೆ ಒಂದು ಫ್ಯಾಮಿಲಿ ಬಂದಿದ್ದು, ಅವರ ಅಪ್ಪ ಅಮ್ಮ ರಕ್ಷಣೆ ಹೊಂದಿ ಒಂದು 25 ವರ್ಷ ಆದಮೇಲೆ ಬಂದರು. ಅಷ್ಟೊತ್ತಿಗೆ ಅವರಿಗೆ ಮಗಳು ಅಳಿಯ ಮೊಮ್ಮಕ್ಕಳುಗಳು ಅವರಿಗೆ 25 ವರ್ಷ ಆದಮೇಲೆ ಬಂದರು. ಅಲ್ಲಿ ದಿನ ಇವತ್ತಿನ ವಾಕ್ಯದಲ್ಲಿ ನಾವು ಅಧಿಕ ಪ್ರಭಾವ
ಹೇಳ್ರಿ ಅಧಿಕ ಪ್ರಭಾವ. ಇದೇನೆ ಇವತ್ತಿನ ನಾವು 3 ದಿನಗಳು ಅದನ್ನು ಧ್ಯಾನ ಮಾಡೋದಾಗಿದೆ. ಎವರ್ ಇನ್ಕ್ರೀಸಿಂಗ್ ಗ್ಲೋರಿ ಅಂತ. ಅದರರ್ಥ ಅಧಿಕ ಪ್ರಭಾವ ಮಾತ್ರದಲ್ಲ, ಪ್ರಭಾವದಿಂದ ಅಧಿಕ ಪ್ರಭಾವ. ಹೇಳ್ರಿ ಪ್ರಭಾವದಿಂದ ಅಧಿಕ ಪ್ರಭಾವ. ಎವ್ರಿ ಸೆಕೆಂಡ್ ಎವ್ರಿ ಮೂಮೆಂಟ್ ಇರ್ತದೆ. ಎವ್ರಿ ಸೆಕೆಂಡ್ ಎವ್ರಿ ಮೂಮೆಂಟ್. ರಬೋ ಹರ ಕಲಬಲ ಶಮರ ಬರರಕ ಲುಮ ಶರಬರರಕ ಬರಲಬ ಶುಮರ ಬರಕಲಬಲು ಶೂರಿ ಮಾರಿಕರ ಬರಲಬ ಶೋರ ಮೋರಿ ರಾಮ ಕಾರಿ ಕಾಲಬ. ಥ್ಯಾಂಕ್ ಯು. ಯಾರಾದರೂ ಇನ್ನೂ ಏನಾದರೂ ಮನುಷ್ಯ ಜ್ಞಾನಗಳು ತಿಳ್ಕೊಂಡಿದ್ರೆ ಸರಿ ಲೋಕದಲ್ಲಿ ಜೀವನ ಮಾಡೋದು ಸಾಕು. ಆಮೇಲೆ ಬೇರೆ ವಿಚಾರಗಳಿದೆ ನಿಮ್ಮದು, ಸಂಬಳ, ಆಮೇಲೆ ಬಿಸ್ನೆಸ್ಸು, ಆಮೇಲೆ ಜಮೀನು, ಏನೋ ಇರ್ಬೋದು, ನಿಮ್ಮದು ಯಾವುದೋ ಇರ್ಬೋದು. ಅದು 100ರಲ್ಲಿ 0.10 ಬರಲ್ಲ. ನೆನ್ಪಿಟ್ಕೊಂಬಿಡಿ ಅದನ್ನು. ಅದು ಏನಾದ್ರು ನೀವು ದೇವರಿಗೆ ಕೊಡದಲ್ಲೂ ಅಂದರೆ ಅದು 0 ಬರಲ್ಲ. ಅದು ನೆನ್ಪಿಟ್ಕೊಂಬಿಡಿ. ನೀವೇನಾದ್ರು ದೇವರಿಗೆ ಆಶೀರ್ವಾದ ಮಾಡಿ ಅದನ್ನೇನಾದರೂ ಸರಿಯಾಗಿ ಅಂತಂದರೆ ಹೊಸ ಒಡಂಬಡಿಕೆ ಪ್ರಕಾರ ಎಲ್ಲೂ ನಮಗೆ 10ನೇ ಭಾಗ 20ನೇ ಭಾಗ ಇರ್ತಿರಲಿಲ್ಲ. ದಾವೀದ ಹೇಳ್ತಾರೆ ನಮ್ದೆಲ್ಲ ನಿಂದೆ ಅಂತ ಹೇಳ್ತಾರೆ. ಆ ಲೆಕ್ಕಕ್ಕೆ ನೀವು ಬರೋ ತನಕನೂ ಅದರಿಂದ ನೀವು ಆಚೆ ಬರೋಕ್ಕಾಗಲ್ಲ. ಇಲ್ಲಾಂದರೆ ಹೇಳುತ್ತೆ ಐಶ್ವರ್ಯವಂತ ಹಣಕಾಸಲ್ಲೇ ಮುಳುಗಿರ್ತಾನೆ. ಆಮೇಲೆ ಇನ್ಯಾರಾದರೂ ನೀವು ಕಾಸು ಇಲ್ಲದೆ ಇರೋರಿಗೆ ನೀವು ಬರೀ ನಾನು ಮನೆ ಕಟ್ಟಬೇಕು, ಅದು ಯಾವುದೋ ಒಂದು ವಾಗ್ದಾನ ಬಂದರೆ ಬೇರೆ ವಿಚಾರ ಆಗುತ್ತಾ. ನೀವು ಯಾಕೋಬ ವಾಪಸ್ ಬಂದಾಗ ಅವನು ಏನು ಮಾಡ್ತಾನೆ ಗೊತ್ತಾ ನಿಮಗೆ? ಅವನು ಬಂದು ಆ ಕಡೆಗೆ ಅವ್ರ ಅಣ್ಣನ ಕಳಿಸ್ತಾನೆ. ಆ ಕಡೆಗೆ ಏಸಾವ ಬರ್ತಾನೆ ಹುಡುಕೊಂಡು. ಇಲ್ಲಿ ಆಶ್ಚರ್ಯ, ಏಸಾವ ಸಾಯಿಸ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದ ಅವನು. ಆದರೆ ಏಸಾವನಿಗೆ ಅವನು ಕೊಟ್ಟಿದ್ದು ಗಿಫ್ಟ್ ನೋಡ್ಬೇಕು ನೀವು. 500 ಕುರಿಗಳು, 10 ಹಸು, ಹಸು ಅಲ್ಲ ಓರಿ, ಒಂದು ಏನೇನೋ ಕೊಡ್ತಾನೆ. ಹೆಚ್ಚು ಕಡಿಮೆ ಎಷ್ಟಾಗ್ಬೋದು, ಎಷ್ಟು ಕೋಟಿ ಆಗುತ್ತೋ ಅದು, ಆಯ್ತಾ? ಅವ್ರು ಹೇಳ್ತಾನೆ ಇಲ್ಲ ನನಗೇನು ಬೇಕಾಗಿಲ್ಲ ಅಂತ ಹೇಳಿ. ಅವನು ಅದೇ ದಿನ ನಾಳೆ ಅಲ್ಲ, ಅದೇ ದಿನ ಅಲ್ಲಿ ಅವ್ರ ಮಾವ ಆದರೂ ನೆಕ್ಸ್ಟ್ ಡೇ ಹೊರಟ ಬೆಳಗ್ಗೆ. ಮಾವನು ಹುಡ್ಕೊಂಡಿದ್ದ ಅವನಲ್ವಾ, ಇಲ್ಲಿ ಇವನಾಗಿ ಕಳಿಸಿದ್ದ. ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವನು ಹೋಗುವಾಗ ಅವನಿಗೆ ನನಗೇನು ಬೇಡ ಆದರೂ ಕೊಟ್ಟು ಕಳಿಸ್ತಾನೆ. ಯಾಕೋಬ ಧಾರಾಳತೆ ಇದೆ ನೋಡಿ ನನಗೆ. ಅವನು ಆ್ಯಕ್ಚುಲಿ ಪ್ರಯಾಣ ಮಾಡ್ತಾ ಇದ್ದಾನೆ. ನೋಡಿ, ಇದು ಈ ಪ್ರಭಾವದಿಂದ ಅಧಿಕ ಪ್ರಭಾವ ಅಂದರೆ ಇದು ಯಾತ್ರೆ ಇದೆ, ಹೌದಾ? ಇದು ನೆನಪಿರ್ಲಿ, ನೀವು ಈ ಲೋಕದಲ್ಲಿರೋರು, ನಾವು ಯಾತ್ರೆಯಲ್ಲಿರೋದು ನಾವು. ಇದು ಪರ್ಮನೆಂಟ್ ಜಾಗ ಇಲ್ಲ. ಇದು ಯಾರಾದ್ರೂ ನೀವೇನಾದ್ರು ಟೂರ್ ಏನಾದ್ರು ಹೋಗಿದ್ರೆ ಎಲ್ಲೆಲ್ಲೋ ಅಲ್ಲಿ ಹೋಗಿ 1 ದಿನ 2 ದಿನ ಆಮೇಲೆ ಇರೋಕ್ಕಾಗಲ್ಲ. ನೀವಲ್ಲಿ ಆಗುತ್ತಾ? ಎಂಥ ಸ್ಥಳ ಇರ್ಬೋದು ಬೇಕಾದ್ರು. ನಾನು ನೋಡಿದ್ದೀನಿ, ನಿಮಗಿಂತ ಎಂಥ ಜಾಗಗಳಿಗೆ ನಾನು ಹೋಗಿದ್ದೀನಲ್ವಾ. ಇದು ದಿನ ಎಂಥದ್ದು ಪ್ರಭಾವದಿಂದ ಅಧಿಕ ಪ್ರಭಾವ. 2 ಕೈಗಳ ಮೇಲೆ ಎವರ್ ಇನ್ಕ್ರೀಸಿಂಗ್ ಗ್ಲೋರಿ. ಪ್ರಭಾವದಿಂದ ಅಧಿಕ ಪ್ರಭಾವ. ಅದರ್ಥ ಈ ಲೋಕ ಬಿಟ್ಟು ನಾವು ದೇವರ ಬಳಿಗೆ ಈ ಶರೀರ ಒಂಥರ ಇದು ಕಳ್ಚೋದು. ಒಳಗಡೆ ನಿಜವಾದ ಮನುಷ್ಯ ಅವನು ದಿನ ಪ್ರಭಾವದಿಂದ ಪ್ರಭಾವ. ಓಕೆ, ಅಲ್ಲಿ ಬಂದೇನು ಮಾಡ್ತಾನೆ? ನಿಮಗೆ ಬಿಲ್ಡಿಂಗು ಮನೆ ಕಟ್ಟೋರು ಹೇಳ್ತಿದ್ದೆ ನಾನು, ಏನೋ ದೊಡ್ಡ ಬಿಲ್ಡಿಂಗು ಮನೆ ಸ್ತೋತ್ರ, ನಿಮ್ಗಿರೋದು ಸ್ತೋತ್ರನಪ್ಪ. ಯಾಕೋಬ ಬಂದವನು ಅವನಿಗೆ ನೋಡಿ ಎಷ್ಟೆಷ್ಟು ಅವನಿಗೆ ಅಣ್ಣನಿಗೆ ಕೊಟ್ಟ. ಅವನಿಗೆ ಬಂದರೆ ಏನು ಮಾಡ್ತಾನೆ? ಅಲ್ಲಿ ಒಂದು ಗುಡಾರ ಹಾಕ್ತಾನೆ. ಗುಡಾರ ಅಂದರೆ ಸುಕೋತ್ ಅಂತ ಇಬ್ರಿಯ ಭಾಷೆ. ಮೊನ್ನೆ ನಾವು ನೆಹಮಿಯಾದ ನಾವು ಧ್ಯಾನ ಮಾಡುವಾಗ ಯಾರಿದ್ರೆ ನಿಮಗೆ ಸುಕೋತ್ ಅಂತ ನೆನಪಿದೆ ನಿಮಗೆ? ಚಪ್ರದ ದ ಫೆಸ್ಟಿವಲ್ ಆಫ್ ಟ್ಯಾಬರ್ನಾಕಲ್ಸ್. ಅದು ಅಲ್ಲಿ ಬಂದು ನೋಡ್ರಿ, ಅಲ್ಲಿ ಆ ಚಪ್ರ ಅವ್ರು ಹೋಗಿ ಆ ದಿನಗಳಲ್ಲಿ ಬಂದು ಅವರು ಎಲ್ಲ ಕಡೆ ಸುತ್ತಮುತ್ತ ಎಲ್ಲ ಬಂದು ಯೆರೂಸಲೇಮಿಗೆ ಬಂದವರು ಚಪ್ರಗಳನ್ನ ಹಾಕೊಂಡು ದೊಡ್ಡ ಗರಿಗಳೆಲ್ಲ ತಗೊಂಬಂದು ಚಪ್ರ ಹಾಕೊಂಡಿರ್ಬೇಕು. ಎಷ್ಟೇ ಶ್ರೀಮಂತರಾದರೂ ಅಲ್ಲಿ ಆ 7 ದಿನ 8ನೇ ದಿನ ದೇರಾಧನೆ ಮಾಡಿ ಊರಿಗೆ ಹೋಗ್ತಾರೆ ವಾಪಸ್. ಅದು ಆ ಥರ ಜಾತ್ರೆ ಅಂದರೆ ಅದು ಆಯ್ತಾ? ಅದೆಲ್ಲಿ ಸ್ಟಾರ್ಟ್ ಆಯಿತು? ಯಾಕೋಬ ನೀವು ಅವ್ನು ಬಂದ ನೋಡ್ರಿ, ಇಲ್ಲಿ ವಾಪಸ್ ಬರೋದು ನೆನಪಿದೆ ನಿಮಗೆಲ್ಲ. 32 ಬಂದು ಹೊರಟ ನೋಡಿ ಬರೋದಕ್ಕೆ. ಎಲ್ಲಿಂದ?
ಆದಿಕಾಂಡ 35 ನಿಮಗೆ ಸಿಗುತ್ತದೆ. ಬಂದವನು ನೋಡಿ, ಅವನು ಅಲ್ಲಿ ಅವನು ಒಂದು ನೀಟಾಗಿ ಅಲ್ಲಿ ಒಂದು ಚಪ್ರ ಆಗ್ತಾ ಅಂತ ಕ್ಲೀನ್ ಆಗಿದೆ ಆಯ್ತಾ. ಒಂದು ಅಲ್ಲಿ ಒಂದು ಗುಡಾರ ಹಾಕೊಳ್ತಾನೆ ಆಯ್ತಾ. 33:18 ಯಾಕೋಬನು ಪದ್ದನ ಅರಾಮನಿಂದ ಬಂದ ಮೇಲೆ ಕಾನಾನ್ ದೇಶದ ಶೆಕೆಮ್ ಪಟ್ಟಣಕ್ಕೆ ಸುರಕ್ಷಿತವಾಗಿ ಸೇರಿದನು. ಆ ಊರಿನ ಮುಂದೆ ತನ್ನ ಗುಡಾರಗಳನ್ನು ಹಾಕಿಕೊಂಡನು. ಆಯ್ತಾ. ಯಾಕೆ ಅಬ್ರಾಮ್ ಈಸಾಕ್ ಯಾಕೆ ಅವ್ರ ವಯಸ್ಸಾಗಿರೋ ಗೊತ್ತಾ ನಿಮಗೆ? ಅಬ್ರಾಮ್ ಈಸಾಕ್ ಯಾರು? ಅವ್ರು ಈಸಾಕ್ ಯಾಕೋಬದ್ದು ವಯಸ್ಸಾಗಿರೋ ಗೊತ್ತಾ ನಿಮಗೆ? ಅಬ್ರಾಮ್ ಎಷ್ಟು ವಯಸ್ಸು? ಎಷ್ಟು? 175. ವೆರಿ ಗುಡ್, 175. ಈಸಾಕದ್ದು ಕಮ್ಮಿನ ಜಾಸ್ತಿನ? ಕಡಿಮೆ. ಜಾಸ್ತಿ ಹೇಳಿ ನೋಡು. 180. ಯಾಕೋಬ 147. 130 ಇರ್ತಾನೆ. ಬಂದಿಲ್ಲ 17 ವರ್ಷ ಇಲ್ಲಿ ಬದುಕ್ತಾನೆ. ಇಲ್ಲಿ ಈಜಿಪ್ಟ್ ಅಲ್ವಾ? ಅದೆಲ್ಲ ನೋಡಿ ಇಲ್ಲಿ ಬದುಕಿರೋದು ಊಹಿಸಕ್ಕಾಗಲ್ಲ ನೀವು. ಆಶ್ಚರ್ಯ ಕೂಡ ಅದೆಲ್ಲ ವಾಸ ಮಾಡಿದೆ ಅಲ್ಲಿ ಗುಡಾರಗಳು ಅಷ್ಟೇ. ಯಾರಾದ್ರೂ ನೀವುಗಳು ಅದನ್ನು ತಿಳ್ಕೊಂಡಿದ್ರೆ ಈಗ ಅದನ್ನು ಮರ್ತು ಬಿಡಲಿಲ್ಲ. ಅದು ಬಂದಾಗ ಬರಲಿ. ಅದು ಆ ಯೇಸು ನಮ್ದಾಗ ಸ್ವಂತ ಮನೆ ಬಿಟ್ಟು 80-40 ಕಟ್ಟಿದ ಮನೆನ ಬಿಟ್ಟು ಹೆಂಗಿರ್ಬೋದು? 80-40 ಕಟ್ಟಿದ ಮನೆ ಹೆಂಗಿರ್ತೇವೆ? ಸಿಂಗಲ್ ಮನೆ ನಮಗೋಸ್ಕರ. ಕೆಳಗಡೆ ಒಂದು ರೂಮು, ಮೇಲೊಂದು ರೂಮ್ ನನಗೆ. ನಾನೇ ಕಟ್ಕೊಂಡ್ರು ಬೇಕಂತ, ನನಗೆ ರೂಮ್ ಬೇಕು ಅಂತ. ಡೋರ್ ತೆಗೆದ್ರು ನನ್ನ ರೂಮ್ ಒಳಗೆ ಯಾರು ಬರಂಗಿಲ್ಲ, ರಂಪ ಆಗ್ಬಿಡುತ್ತೆ, ಯಾರು ಬರಂಗಿಲ್ಲ. ಗೊತ್ತಾಗತ್ತಾ? ಅದನ್ನು ನಾನು ಯೇಸು ನಂಬಿದ ಮೇಲೆ ಅದನ್ನು 2 ವರ್ಷ ಇದ್ದೇ ಇಲ್ಲ. ಆಮೇಲೆ ಮ್ಯಾರೇಜ್ ಆಗಿ ಅದೇ ದಿನ ಜಾಬು, ಬಿಸ್ನೆಸ್ ಎಲ್ಲ ಬಿಟ್ಟು ನಾನು ಸೇವೆ ಶುರು ಮಾಡಿದೆ. ಬಾಡಿಗೆ ಮನೆ 3 ವರ್ಷನೂ ಇಲ್ಲ. ಇಲ್ಲಿ ಸ್ವಂತ ಮತ್ತೆ ಬಂದ ಹೇಳ್ತಾರೆ, ನೀನು ಏನಾದ್ರು ಬಿಟ್ಟು ಅಂದ್ರೆ ಏನು ಅಂತ ಹೇಳ್ತಾರೆ, ಅನೇಕ ಪಾಲು ಇದೆ. ಅದು ನಿಮ್ಮ ಮೆಷರ್. ಅದು ನೀವು ನಿಮ್ಮ ಫೇಕ್ ಮೆಷರ್ ಅದು ಕೇಳಿಸ್ಕೊಳ್ಳಿ. ನೀವು ನಂಬಿಕೆ ಆವರಿಸಿಕೊಳ್ಳುವಂಥ ನಂಬಿಕೆ ಮಾತಾಡೋದು. ಎಫೆಸ 1:23. ಆಮೇಲೆ ಅರಣ್ಯಕಾಂಡ 22:4 ನುಂಗಿ ಮೇಯ್ದು ಬಿಡುವಂಥ ಅಭಿಷೇಕ. ನೀವು ಕೆಲವರೆಲ್ಲ ನೀವು ಸ್ಪಿರಿಟ್ ಲೆವೆಲ್ಗೆ ಬಂದಿಲ್ಲ. ಇನ್ನು ನೀವು ಔಚ್ಕೊಳ್ಳಿದ್ದೀರಲ್ಲ, ಆಯ್ತಾ? ಯಾರು ನೀವುಗಳು ಕಣ್ಣಿ ಕಾಣಿಸ್ಕೊಂಡು ಔಚ್ಕೋದಿಲ್ಲ, ಅಲ್ಲೇ ಗೊತ್ತಾಗುತ್ತೆ ನೀವು ಬಿಡುಗಡೆ ಇಲ್ಲ ಅಂತೇಳಿ. ಯಾರು ಹಿಡ್ಕೊಂಡಿರುತ್ತೆ. ಯಾಕಂದ್ರೆ ಅಲ್ಲಿ ಯಾರು ಯೋಹಾನ ಪೇತ್ರ ಹೇಳೋದ್ರಲ್ಲಿ, ಪೇತ್ರ ಯೋಹಾನ ನಮ್ಮ ದೃಷ್ಟಿ ಮಾಡಿ ನೋಡುವಂಥದ್ದು. ಐಶ್ವರ್ಯ. ಓಕೆ, ಇವತ್ತು ಐಶ್ವರ್ಯದ ವಿಚಾರದಲ್ಲಿ ಮೊದಲನೇ ಸಾರಿ ಬಂದಿರೋದು ನಿಮಗೆಲ್ಲ ಓಪನ್ ಎಚ್ಚರಿಕೆ ಬಂದಿದೆ. ಇದೇ ಫಸ್ಟ್ ನಾನು ಮಾತಾಡ್ತಿದ್ದೆ, ಆದರೆ ದೇವರಾತ್ಮ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನೆಬೂಕದ್ನೆಚ್ಚರ್ ನಿಮ್ಮ ಮುಂದೆ ಎಚ್ಚರಿಕೆ. ಇಲ್ಲೂ ತುಂಬಾ ಎಚ್ಚರಿಕೆಗಳಿದೆ. ಒಬ್ರು ಬಂದು ಇಲ್ಲೊಬ್ರು ತುಂಬಾ ವರ್ಷದಿಂದ 5 ಎಕರೆ ಜಮೀನು ಯಾರೋ ಕಿತ್ಕೊಂಡ್ಬಿಟ್ರು. ಗಂಡ ತೀರೋದ್ನ ಅವ್ರ ಗಂಡನ ಕಡೆಯವರು ಕೊಟ್ಬಿಟ್ಟಿದ್ರು ಅವ್ರಿಗೆ. ಸರಿ, ಸತ್ತೋದ ಮೇಲೆ ಅವ್ರಿಗೆ ಕೊಡಲೇ ಇಲ್ಲ, ಅವ್ರಿಗೆ ಖಾತೆ ಮಾಡಿಸ್ಕೊಂಡ್ಬಿಟ್ರು. ಆಮೇಲೆ ಇಲ್ಲಿ ಬಂದು ಅವ್ರು ಅರಿಕೆ ಮಾಡೋದು, ನಾವು ಇಷ್ಟು ಕುಂಟೆ ಕೊಡ್ತೀವಿ. ಬೇರೆಯವ್ರಿಗೆ ಜಮೀನು ಮಾಡಿಸ್ಕೊಟ್ರು, 1 ಕುಂಟೆನೂ ಕೊಡಲಿಲ್ಲ. ಆಮೇಲೆ ಬೇರೆಯವ್ರನ್ನ ತುಂಬ ಮೇಲೆತ್ತಿದ್ರು. ಆಮೇಲೆ ಮಕ್ಕಳು ಮದುವೆ ವಿಚಾರ ಅಂದ್ಬಿಟ್ಟು ನಾಟಕ ಶುರು ಮಾಡಿದ್ರು. ಆಯ್ತಾ? ಮೊದಲಿಗಿಂತ ಕಡೆ ಪರಿಸ್ಥಿತಿಗೆ ಬಂದಾಗಿದೆ. ಮತ್ತೆ ಇಲ್ಲಿ ಬರಕ್ಕೆ ಮನಸ್ಸಿಲ್ಲ, ಬರೋಕ್ಕಾಗಲ್ಲ. ಅದು ಯಾಕೆ ಅಂತಂದ್ರೆ ಮೊನ್ನೆ ಫೋನ್ ರಿಂಗ್ ಆಗ್ತಿತ್ತು, ನಾನೇ ಕಟ್ ಮಾಡಿದೆ. ಅವಳು ನೋಡಿದ್ದ, ಆಮೇಲೆ ನೋಡಿದ್ದೆ, ನಾನೇ ಕಟ್ ಮಾಡಿಟ್ಟೆ. ಅವಳಿಗೆ ಹೇಳಿಲ್ಲ, ಈಗಲೂ ಹೇಳಿದ ಅವ್ರು ವಾಪಸ್ ಬರೋಕ್ಕೆ. ಅದು ಬಿಡಿ, ಅದು ಆಮೇಲೆ ನೋಡೋಣ, ಅದು ಬರೋ ವಿಚಾರ. ತುಂಬ ಸಮಯ ಬೇಕಾಗಲ್ಲ, ಅದು ತುಂಬ ಸಮಯ ಬೇಕಾಗೋದಿಲ್ಲ ಅಲ್ವಾ? ಈಗ ನೀವು ಹೆಚ್ಚಿ ಅವನು ಕಾಸು ಇಸ್ಕೊಂಡು ಎಷ್ಟೊತ್ತು ಎಂಜಾಯ್ ಮಾಡ್ದ? ಏನೇನು ಇಸ್ಕೊಂಡು ಅವನು 2 ಅರಸುಗಳು 5ರಲ್ಲಿ ಮನ್ಲೋಗಿ ಓದ್ಕೊಳ್ಳಿ. ಒಂದು 17ರಿಂದ 30 ತನಕ ಓದ್ಕೊಳ್ಳಿ. ಆಯಿತಾ? 2 ಅರಸುಗಳು 5ರಲ್ಲಿ ಒಂದು 20ರಿಂದನೇ ಓದ್ಕೊಳ್ಳಿ. ಸ್ಟೇಟ್ ಅಲ್ಲಿಗೆ ಹೋಗ್ತಿರೋ ನೀವು. ಎಲಿಷಾ ಏನು ಮಾಡಿರ್ತಾನೆ, ಅವನ ಹತ್ರ ₹1 ಇಸ್ಕೊಳ್ಳೋದಲ್ವಾ, ಇವನು ಹೋಗಿ ಕಿತ್ಕೊಂಡ್ಬರ್ತಾನೆ. ಅಂತ ಓದು ಕಿತ್ಕೊಂಡ್ಬಂದು ಎಷ್ಟೊತ್ತಪ್ಪ ಎಂಜಾಯ್ ಮಾಡ್ದ ನೀವು ಹೇಳಿ? ಎಷ್ಟೊತ್ತು ತಗೊಂಡೋಗಿ ಔಚಿಟ್ಟ ಮನೇಲಿ ಬರೋಷ್ಟೊತ್ತಿಗೆ ಅಷ್ಟೇ. ಅದು ಟೈಮ್ ಔಟ್. ಯಾರಾದ್ರೂ ನಿಂತ್ಕೊಂಡಿದ್ರೆ ನೀವು ಕಾಸು, ಐಶ್ವರ್ಯ, ಏನಾದರೂ ದೇವರ ರಾಜ್ಯಕ್ಕೋಸ್ಕರ ಯಾರು ಮಾಡ್ತಾ ಇದ್ರೆ, ಮೊನ್ನೆ ನನಗೊಬ್ರು ಗೊತ್ತೊಬ್ರು,
ಅವರು ದೇವ್ರ ಸೇವೆಯಲ್ಲಿದ್ದಾರೆ, ತುಂಬ ದೊಡ್ಡ ಪಾಸ್ಟರ್ ಎಲ್ಲ ಸೇವೆಯಲ್ಲಿದ್ದಾರೆ, ಇನ್ವಾಲ್ವ್ ಇದ್ದಾರೆ. ಪಾಸ್ಟರ್ ಎಲ್ಲ ಚರ್ಚೆನಿಲ್ಲ ಅವರು, ಆದರೆ ಅವರಿಗೆ ಪಾಸ್ಟ್ ಆರ್ಡಿನೇಷನ್ ಆಗಿದೆ. ಅವ್ರದ್ದು ಒಂದು ದಿನದ ಆದಾಯ 1 ಲಕ್ಷ 2 ಲಕ್ಷ ಜಾಸ್ತಿನೂ ಇರ್ಬೋದು, ಆ್ಯಾವ್ರೇಜ್ ಆಗಿರುತ್ತೆ. ಮನೆಗೆ ತಗೊಂಡೋಗೋದು ಅದರಲ್ಲಿ ಅವರು ಬರೀ ಕೆಲವೇ ಸಾವಿರ ಅಷ್ಟೇ. ಎಲ್ಲ ಚರ್ಚ್ ಕಟ್ಟಕ್ಕೆ ಕೊಡೋದು. ಅದೇ ದುಃಖದ ವಿಚಾರ ಹೇಳಿದ ನನಗೆ ಮುಖ್ಯ ಮಾಡ್ಕೊಂಡಿದ್ದೀಯಲ್ಲ ನೀನು, ಕುಣಿ ಎದ್ದು ಕುಣಿ ಅಂತ ವಿಚಾರ ಹೇಳಿದ್ರೆ ಮಾಡ್ಕೊಂಡಿದ್ದೆ. ಇನ್ನೆಲ್ಲ ಹೋಗುತ್ತೆ ನಿನಗೆ ಖುಷಿ ಕುಣಿದಾದ ವಿಚಾರ ಹೇಳ್ತಾ ಇದ್ದೀನಿ. ಅಲ್ಲೇ ಹೋಗ್ಬೇಕಾಗಿತ್ತು, ಬರೀ ಅಲ್ಲಿ ಖುಷಿ ನಗಾಡೋದನ್ನೇ ಸಾಕಾಗಿತ್ತದು. ಬರಲ್ಲ ಇದ್ದ ಜನ್ಮಕ್ಕೂ ಬರಲ್ಲ ಇದ್ದ ನೋಡಿ. ಈಗ ಹೇಳಿದ್ದೀನಿ ಕಂಡುಬಿಡ್ರಿ, ನಿನ್ನಲ್ಲಿ ಆ ಸಂತೋಷಕ್ಕೆ ಕಾರಣನೇ ಬೇಕು. ಕುಣಿದಾಡ್ತಾನೆ ಎಂಥ ವಿಚಾರ ಇದೆ ಆ ವಿಚಾರ, ಅದು ಹಣಕಾಸು ವಿಚಾರ. ಈ ಬಿಲ್ಡಿಂಗ್ ಎಷ್ಟೆಲ್ಲ ಅರಾಜಿ ಬಂದಿತ್ತಪ್ಪ, ಈಗ ಯಾರಿಲ್ಲ, ನೀವು ಯಾರಿಲ್ಲ. ಪೇಪರ್ ನಾನೇ ಕೈ ಹಿಡ್ಕೊಂಡು ಕೂತಿದ್ದೀನಿ, ಪೇಪರ್ ಹರಾಜಿ ಬಂದಿತ್ತು ನಮ್ಮ ಬಿಲ್ಡಿಂಗ್. ಎಷ್ಟೆಲ್ಲ ಬಂದಿತ್ತು ಗೊತ್ತಾ ನಿಮಗೆ? ಹಾಲೆಲೂಯಾ. ಎಲ್ಲ ಮುಂದೆ ಬರ್ತದೆ. ಥ್ಯಾಂಕ್ ಯು ಜೀಸಸ್. ಕೈಗಳ ಮೇಲೆ ಹೇಮ ಕೈ ಮೂತಿ ಸರಿ ಮಾಡ್ಕೊಂಡಿದ್ದೋ ಶಿರೋ ಬಾರ ಕಲಬ ಶಮರ ಬರಬ ಲುಮರ ಬಾರೋ ಶೋರೋ ರಮ ಹರ ಕಲಬ. ಈ ಲೋಕದ್ದು ಈವನ್ ಈ ಶರೀರನೂ ಇಲ್ಲ ಕೇಳಿ. ಈ ಲೋಕದ ಬಿಲ್ಡಿಂಗು ಅಲ್ಲ, ನಿಮ್ಮ ಸೈಟ್ ಜಮೀನು ಅಲ್ಲ. ಆಯ್ತು, 100 ವರ್ಷದಿಂದ ನಿಮ್ಮ ಊರಲ್ಲಿ ಯಾವ ಜೀವಿಸಿದ್ರು ಕೇಳಿ, ಹೋಗಿ ನೋಡೋಣ. ಇವತ್ತು ಹೋಗ್ಬಿಟ್ಟು ನೀವು 100 ವರ್ಷದಿಂದ ಇಲ್ಲಿ ಯಾರಿದ್ದೀರಪ್ಪ ಅಂತ ಕೇಳಿ, ಯಾರು ಹೇಳ್ಬಿಡಿ ನೋಡೋಣ ನಿಮ್ಮ ಊರಲ್ಲಿ. ಅದು ಹೊಸ ಊರುಗಳು ಬೇರೆ ಆಗಿದೆ ಕೆಲವು. ಅದರಲ್ಲೂ ಕೆಲವ್ರಿಗೆ ಅವನು ಇಂಥದ್ದು ನರ್ಸರಿಗೆ ಹೋಗಿಲ್ಲ, ಅಂಗನವಾಡಿಗೆ ಹೋಗಿಲ್ಲ, ಪಾರ್ಟಿಯವನು. ಅವನಿಗೆ ಗೊತ್ತಿರುತ್ತೆ, ನೀವು ಅವನು ಕೇಳಿದ್ರೆ ಇತಿಹಾಸದಲ್ಲಿ ಗೊತ್ತಿಲ್ಲ ಅವನಿಗೆ, ಅವನದೇ ಗೊತ್ತಿರಲ್ಲ ಅವನಿಗೆ. ಇತಿಹಾಸ ಹೇಳ್ತಾನೆ ನೀವನು ಆಗುತ್ತಾ? ಇಂದು ಅದೇನೇ ಕೆಲಸ. ಇವತ್ತಿಂದ 100 ವರ್ಷಕ್ಕೆ ನಿಮ್ಮ ಮನೆಯೊಳಗೆ ಯಾರು ಇರ್ತಾರೆ ಅಂತಲೇ ಗೊತ್ತಿರುತ್ತೆ. ನೀನು ಓಡಿಸಿದ ಕಾರು ಗುಜರಿಗೆ ಎಸ್ತಿರ್ತಾರೆ. ಮೊನ್ನೆ ಒಂದು ಬೆನ್ಸ್ ಕಾರ್ನ ಗುಜರಿಗೆ ಎಸ್ತಿದ್ದವ. ಮೊನ್ನೆ ಗದಗಲ್ಲಿ ಒಂದು ಅಮ್ಮ ಮನೆಯಲ್ಲಿ ಒಂದು ಅರ್ಧ ಕೆಡಿ ಚಿನ್ನ ಸಿಕ್ಕಿದೆ, ಔಚಿಟ್ಟಿದ್ದವರು ಮಣ್ಣು ಯಾರಿಗೂ ಸಿಕ್ಕಿದೆ. ಮೊನ್ನೆ ಪಾಯ ತೆಗಿಬೇಕಾದ್ರೆ ಯಾರಿಗಾಗಿದೆಯಪ್ಪ ನೆನ್ಪಿಟ್ಕೊಳ್ಳಿ, ಅದ್ರಲ್ಲಿ ವಂಚನೆ ಒಳಗಬೇಡ್ರಿ. ಏನಾದರೂ ಇದ್ರೆ ಅದನ್ನ ನೀವು ಅಲ್ಲಿ ದೇವರಿಗೆ ಕೊಡಕ್ಕೆ ಅಂದ್ರೆ ಓಕೆ. ಆಮೇಲೆ ಅಲ್ಲೆಲ್ಲರೂ ಹೋಟ್ಲ್ ಹತ್ರ ಊಟ ಮಾಡಕ್ ಹೋಗಿರ್ತೀರ, ಅದು ನೋಡಿರ್ತೀರ, ಯಾರ್ಯಾರು ಒಂದು ಊಟ ಕೊಡಿಸ್ಬಾರ್ದು. ನಿಮಗೆ ಆದಾಯನೇ ಇಲ್ಲ ತಿಳಿಯಲ್ಲ. ಗೌರ್ಮೆಂಟ್ 2,000 ರೂಪಾಯಿ ಕೊಡ್ತಾರೆ ಬಿಟ್ಟರೆ ನಿಮಗೆ ಆದಾಯನೇ ಇಲ್ಲ ತಿಳ್ಕೊಂಡಿಲ್ಲ, ಚಿತ್ತ ಇಲ್ಲ. ಅದೊಂದು 50 ರೂಪಾಯಿ ಊಟ ಕೊಡಿಸ್ಕೊಂಡು ಶರ್ಟ್ ಕೊಡಿಸ್ಬಿಟ್ಟು ಬಂದು ಆಮೇಲೆ ನೋಡಿ ಸುಮ್ಮನೆ ನೀವು ಓಕೆ ಪಾಯಿಂಟ್ ಕೇಳಿಸ್ಕೊಳ್ಳಿ. ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದೇ ನಿಮ್ಮನ್ನ ಕುದಿಸಂತ ವಿಚಾರಗಳನ್ನ ಜಾಸ್ತಿ ನೆನೆಸ್ಕೊಳ್ಳಿ. ಒಂದು ಸಾರಿ ಆ ವಿಚಾರಗಳು ಈಗ ಕಂಡುಬಿಡ್ರಿ. ನಾವೆಲ್ಲ ಅಂತ ಸ್ಟೂಡೆಂಟೇನಲ್ಲ, ಎಕ್ಸೆಪ್ಟ್ PUC ಬಿಟ್ಟರೆ ಯಾವಾಗಲೂ ಸ್ಟೂಡೆಂಟೇ ಇಲ್ಲ, ಒಳ್ಳೆ ಸ್ಟೂಡೆಂಟ್ ಇಲ್ಲ ನಾನು ಯಾವಾಗಲೂ. ಇದರೊಬ್ಬ ಒಳ್ಳೆ ಓದೋನು ಬ್ರಾಹ್ಮಣರೇ ಸಂಕೇತಿಗಳು ಅಂತ ಕೇಳಿದಿರಾ? ಸಂಕೇತಿಗಳು. ಅವನು ನನ್ನ ಜೊತೆ ಟ್ಯೂಷನಿಗೆ ಬರೋನು. ನಾನು ರಿಜೆಕ್ಟ್ ಮಾಡಿದ್ದೆ, ಅವನು ರಿಜೆಕ್ಟ್ ಮಾಡಿ ಬರೀತಾ ಇದ್ದ. PUC ರಿಜೆಕ್ಟ್ ಮಾಡಿದ್ದೆ ನಾನು. ಪಾಸ್ ಆಗಿರೋದೇ ಅದು ಇದು ಹೆಂಗೋ ಆಗಿರೋದು, ಅದು ರಿಜೆಕ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಒಂಥರ ಅನಿಸಿದೆ ಯಾಕಾದ್ರೂ ಮಾಡಿದ್ದೀನಿ ಅಂತ. ಆದರೆ BSc ಏಜಿದ್ದು ಕನಸು ನೆನೆಸ್ಕೊಂಡು ಬರೆಯೋದು, ಓದೋದಷ್ಟೇ. ಅವನು ಆಮೇಲೆ ಒಂದು ಪ್ರಾಬ್ಲಮ್ಸ್ ಅಂತಾರೆ ಗೊತ್ತಾ ನಿಮಗೆ? ಉಪಯೋಗಿಸಲ್ಲ ನಾವು, ನೀವು ಮ್ಯಾಥಮೆಟಿಕ್ಸಲ್ಲಿ ಫಿಸಿಕ್ಸಲ್ಲಿ ಪ್ರಾಬ್ಲಮ್ಸ್ ಅಂತ. ನಾನು ಅವನಿಗೆ ಕೇಳು, ಹೇಳ್ತಾನೆ ನನ್ನ ತಲೆಗೆ ಹೋಗ್ತಾ ಇಲ್ಲ, ನಿಮ್ಮ ತಲೆಗೆ ನನ್ನ ತಲೆಗೆ ಹೋಗಿಲ್ಲ, ಅದು ಬಿಟ್ಟಾಕ್ತೀನಿ. 195 ಸಾಕು ಬಿಡು, ತೆಗೆದಿರ್ಸಿ ನೀನು ಅದಾಗಿದ್ದೀನಿ ಅಷ್ಟು ಸಾಕು ಬಾಲಿ. ಯಾವ ಅವ್ನು ರಂಗಪ್ಪನ ಕಟ್ಕೊಂಡು ಏನೇ ಆಗಬೇಕು. ಅವನು ಇನ್ನೂ ಬೈಬಲ್ ಅರ್ಧ ಬಿಸಾಕ್ತಾನೆ. ಬಂದರೆ ನೀನು ರಂಗಪ್ಪ ಜಯಮ್ಮ ಬರಬೇಕು, ಪ್ರೇಮ ಬರಬೇಕು, ಪಂಕಜ ಬರಬೇಕು, ಯಾರು ಇರಲ್ಲ. ನಮ್ಮನೆಯವ್ರು ಇರಲ್ಲ. ಅವ್ರು ಬಂದರೆ ಪ್ರೇಯರ್ ಮಾಡಬೇಡ ಅಂತ ಇಲ್ಲ. ಏನು ಅಷ್ಟೊಂದು ಕಿರ್ಚ್ಕೊಂಡು ಪ್ರೇಯರ್ ಮಾಡ್ತೀನಿ ನೀನು ಅಂತಲ್ಲ. ನೀವು ಅವಳು ನಮ್ಮ ದೊಡ್ಡಕ್ಕ ಪ್ರೇಮ ಬಂದ್ರೆ ಏನಂಗ ಹಚ್ಕೊಳ್ತೀನಿ ನೀನು ಅಂತ ಕೇಳ್ತಾವ. ನೀನು ಅವ್ರನ್ನ ಕರ್ಸ್ಕೊಳ್ತೀನಿ, ಅವ್ರು ಬಂದು ಆಗಲ್ಲ ಆಗಲ್ಲ.
ಪೂಜೆಯು ಮುಂದೆ ಲೋಕವು ಹಿಂದೆ, ಪೂಜೆಯು ಮುಂದೆ ಲೋಕವು ಹಿಂದೆ, ನಾ ತಿರುಗೆ ನಿಂತಿರುವೆ, ನಾ ತಿರುಗೆ, ಎಲ್ಲ ಕೈಗಳ ಮೇಲೆ ತೀರ್ಮಾನಿಸಿರುವೆ, ನಾ ಸಾಗರೀಯ, ತೀರ್ಮಾನಿಸಿರುವೆ, ನಾ ಸಾಗರೀಯ, ನಾ ತಿರುಗೆ, ನಾ ತಿರುಗೆ, ನಾ ಲೋಟುಂಗ, ನಾ ಲೋಟುಂಗ. ಏನೋ ಒಂಥರ ಜೀವನ ಭಾರ ಮಾಡ್ಕೊಳ್ಬೇಡಿ. ಅದು ಏಸಪ್ಪ ಬರೋಕ್ಕೆ ಮೊದಲಿತ್ತು, ಏಸುವಿನ ನಂಬಕ್ಕೆ ಮೊದಲಿತ್ತು, ಏಸುವಿನ ನಂಬಕ್ಕೆ ಮೊದಲು ಬೇರೆ ವಿಚಾರ. ಈ ಏಸು ನನ್ನ ಮೇಲೆ ಭಾರ ಇಳಿಸಾಗಿದೆ. ನೀನು ಸುಮ್ಮನೆ ನೀನೇ ಬಂಧನ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗೋ ವಿಚಾರ, ಪಕ್ಕದವರಿಗೆ ಪ್ರಭಾವದಿಂದ ಪ್ರಭಾವಕ್ಕೆ ಹೋಗೋ ವಿಚಾರ ಮಾತಾಡೋಣ. ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುವ ವಿಚಾರ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗೋ ವಿಚಾರ ಮಾತಾಡೋಣ. ಯಾವುದು ಕುಗ್ಗಿಸಂತ ವಿಚಾರ ಹೇಳಿದಲ್ಲ, ಅದು ಅವ್ನು ಹೇಳಿದ ಚೆನ್ನಾಗಿ ಹೇಳಿದ. ಅವನ ಹೆಸರು ನೆನಪಾಗ್ತಿಲ್ಲ ಒಂದು. ನನಗೆ ಅವನು ಹೇಳಿದವನು ಜೊತೆಲಿ ಬಂದವನು ಸಂಕೇತಿಯವನು. ಮೊನ್ನೆ ಹೋಗ್ತಿದ್ದ ಇಲ್ಲಿ, ನನಗೆ ಅವನ ಯಾರೋ ಡೌಟ್ ಆಯ್ತು, ನನಗೆ ಮಾತಾಡ್ತಿಲ್ಲ ಅಷ್ಟೇ. ನಾನು ಯಾಕಂದ್ರೆ ತುಂಬ ಬ್ರಿಲಿಯಂಟು ಅವ್ನು, ಕೇಳಿಸ್ಕೊಳ್ಳಿ ನೀವು. ಅವ್ನಿಗೆ ಒಂದೊಂದು ಆಕ್ಷನ್ 100 ಪಾರ್ಟಿಗಳು, ಸ್ವಲ್ಪ ಥರದ ಪಾರ್ಟಿಗಳು ಅವರು. ಅವ್ನು ಹೇಳ್ತಾನೆ ಬಿಡಾಕಯ್ಯ ಅದನ್ನ, ನಿನಗೆ ಅರ್ಥ, ನನಗೆ ಅರ್ಥ ಆಗಲ್ಲ, ನಿನ್ನ ನನ್ನ ಬಗ್ಗೆ ಗೊತ್ತಲ್ಲ ಚೆನ್ನಾಗಿ ಅವನಿಗೆ ಅಲ್ವಾ. ಅವ್ನು ಹೇಳ್ತಾನೆ ನೀನು ಹುಟ್ಟಲೇ ಬಿಡ ಅದನ್ನ, ಅದಾಗತ್ತ ನಿಮಗೆ ಯಾವುದೇ ಮ್ಯಾಟರ್ ಇರಲಿ, ಅದು ನೀನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಏನಾದ್ರು ಅಪ್ಪಿಗೆ ತಪ್ಪಿ ಬಾಯಿ ಬಿಟ್ಟೆ ಹೋಗಿ ಕೇಳಿ, ಏನಾದ್ರು ನೋಡಿ ಕೇಳಿಸ್ಕೊಳ್ಳಿ. ಯಾರ ಹತ್ರ ಕೂತ್ಕೊಂಡು ನೀವು ಇವಂದೆ ಅದ ಜಾಬ್ ವಿಚಾರ ನನಗೆ ಭಾರಿ ಚಿಂತೆ ಆಗಿದ್ರೆ ಸೈನ್ಸನಿಗೆ ನೀನೇನೆ ಫುಲ್ ದಾರಿ ಕೊಡ್ತಾನೆ. ನನಗೆ ಈ ಶರೀರದ ನೋವು ಸಹಿಸಕ್ಕೆ ಆಗ್ತಿಲ್ಲ ಅಂದ್ರೆ ಅವನಿಗೆ ಹಬ್ಬ, ಅವನಿಗೆ ಸೈನ್ಸನ್ ಇನ್ನೂ ಜಾಸ್ತಿ ಮಾಡ್ತಾನೆ ಬಂದವಲ್ಲ. ಅದೇನು ಹೇಳ್ಬೇಕು, ಅಯ್ಯ ಜಾಬ್ ಅಲ್ಲ, ಅದ್ರ 10 ಬಂದು ನಿಂತ್ಕೊಳ್ತವೆ. ಜಾಬ್ 10 ಆಪರ್ಚುನಿಟಿ ಬರ್ತದೆ, ಅರ್ಥ ಅದಲ್ಲ. ಕಾಸು ತೊಂದರೆ ಅಂತ ಅರ್ಥ ಏನು? ನೀನೇ ಬ್ಯಾಂಕ್ ಓಪನ್ ಮಾಡ್ತೀನಿ, ನಿಮಗೆ ಎಕ್ಸಾಕ್ಟ್ ಆಪೋಸಿಟ್ ಮಾತಾಡಿ ಅಷ್ಟೇ. ನೀವು ನೆನ್ಪಿಟ್ಕೊಳ್ಳಿ. ನೀವು ಈಗ ಇವನಿಗೆ ಎದ್ದೋ ಸ್ಟುಡಿಯೋ ಸ್ಪೋರ್ಟ್ಸ್ಗೆ ಹೋಗ್ತಾನೆ. ಏನು ಬಂದಿದೆ ನಮ್ಮ ಸಂಭ್ರಮ್ಗೆ, ಅವನಿಗೆ ನಾನು ಇವಾಗ ಶೋಭಾ ಹೇಳಕ್ ಬಂದ ಹೇಳಿದ್ದೆ, ಗ್ರ್ಯಾಂಡ್ ಮಾಸ್ಟರ್ ಹೇಳಿದ್ದೆ. ನಿಜ ಗ್ರ್ಯಾಂಡ್ ಮಾಸ್ಟರ್ ನಾನು ಈಗಲೇ ಗೊತ್ತೇ ಇಲ್ಲ ಅನ್ಸುತ್ತೆ. ಅವಾಗ ಆ ವರ್ಲ್ಡ್ ಗ್ರ್ಯಾಂಡ್ ಮಾಸ್ಟರ್ ಹೇಳಿದ್ದೆ ನಾನು, ದೇವರಾತ್ಮ ತಿಳಿಸಿದ್ರು. ಅದನ್ನೇ ಹೇಳ್ಬೇಕು ನೀವು. ಆಮೇಲೆ ಪರಿಶುದ್ಧವಾಗಿ ಜೀವಿಸೋ ವಿಚಾರ, ಇನ್ನ ಜೀವಿತ ಸುಳ್ಳು ಜೀವನದಲ್ಲಿ ಇರಲ್ಲ. ಇನ್ನು ನನಗದು ಅಸಹ್ಯ, ಅದು ನನಗೆ ನೀವು ಹೇಳ್ಬೇಕಂದ್ರೆ ನಿಮ್ಮ ಪರಿಶುದ್ಧ ನೋಡಿ ಜನಗಳೇ ಊರವರೇ ದಂಗ ಚೇಂಜ್ ಆಗುತ್ತೆ. ಯಾಕೆ ಮಹಾಪರಿಶುದ್ಧ ದೇವರ ಹೊರಗಡೆ ಬಂದಾಯ್ತು. ಪರಿಶುದ್ಧತೆ ಅಂತ ಕೇಳಲೇ ಬೇಡ. ನೀವು ಯಾವಾಗ ಮಹಾಪರಿಶುದ್ಧ ದೇವರ ಹೊರಗಡೆ ಇದ್ದಾನೆ, ಇದರಲ್ಲಿ ಆದಾಮನಿಂದ ಹಿಡಿದು ನನ್ನ ತನಕ 1, 2, 3, 4 ತಲೆಮಾರು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಸಂತತಿ, ಕ್ರಿಸ್ತ ಯೇಸುವಿನಲ್ಲಿ ನಾನಿರೋದ್ರಿಂದ ನಮ್ಮ ಮೇಲೆ ಅಪರಾಧ ನಿರ್ಣಯ ಇಲ್ಲವೇ. ನಾನೇನೇನು ಆಹ್ವಾನ ಕೊಟ್ಟಿದ್ದೀನಿ ಸೈತನೇ, ಬಾಯಿ ಮಾತಿಂದ, ಕಣ್ಣಿಂದ, ಆಲೋಚನೆಯಿಂದ, ಕ್ರಿಯೆ ಮೂಲಕ ಯೇಸುವಿನ ನಾಮದಲ್ಲಿ ಆಹ್ವಾನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಆ ಸೆಕ್ಷನ್ ಎಂಟ್ರಿ ಇಲ್ಲ. ಇನ್ಮೇಲೆ ನನ್ನ ಮಾತು ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಆಮೇಲೆ ಅದು ಯಾಕೋಬ ಏನು ಹೇಳ್ತಾನೆ ಗೊತ್ತಾ ನಿಮಗೆ? ಯಾಕೋಬ ಒಂದು ಮಾತು ಹೇಳ್ತಾನೆ ಗೊತ್ತಾ ನಿಮಗೆ? ಸಾಯಿ ವಿಚಾರ ಮಾತಾಡ್ತಾನೆ ಗೊತ್ತಾ ನಿಮಗೆ? ಅವನ ಕೊನೆ ಮಗ ಹುಟ್ಟಬೇಕಾದ್ರೆ ಅವ್ರು ಅವನಿಸ್ಬೋದು. ಏನೋ ಮಾಡ್ಕೊತಿದ್ದೀನಿ ಈಗ, ಏನು ಮಾಡ್ಕೊತಿದ್ದೀನಿ ಈಗ ಹೇಳ್ತಾನೆ ನೋಡಿ. ಸ್ವಲ್ಪ ಹಿಂದೆ ಚೆಕ್ ಮಾಡಿದ್ದೀನಿ. ಅವಳು
ರಾಹೇಲಳು, ರೇಷಲ್ ಸತ್ತೋಗ್ತಿರೋದು ಹೇಗೆ ಗೊತ್ತಾ? ಇವನು ಬಾಯಿ ತೆರಿತಾನೆ ಇವನು ಆ ಥರ. ಯಶನ ನೆನಪಿದೆ ನಿಮಗೆ, ಕೀರ್ತನೆ 118:17, ನಾನು ಸಾಯದಿಲ್ಲ ನಾನು ಬದುಕ್ತೀನಿ. ಎಷ್ಟು ಕರೆಕ್ಟಾಗಿ ಹೇಳಿದ್ದಲ್ಲ ದೇವರಾತ್ಮ ಮಾತ್ರ ಹೇಳಿ, ನನಗೆ ನಿಮಗೆ ಒಂದು ತಲೆನೋವು ಸಹಿಸಕ್ಕಾಗಲ್ಲ ಗೊತ್ತಾ? ನಾನು ಹೇಳೋದು ಇಷ್ಟು ಗಟ್ಟಿ ಅಂತ ಯಾರಿಗೂ ಹೇಳಲ್ಲ, ಆದ್ರೂ ಸಹಿಸಕ್ಕಾಗಲ್ಲ. ಒಂದು ಸಣ್ಣ ನೋವು ಯಾರಿಗೂ ಆಗಲ್ಲ. ಸುಮ್ಮನೆ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ. ಸಾಲ ಬಂದ್ರೆ ಯಾರಿಗೂ ಇಷ್ಟ ಇಲ್ಲ. ಎಲ್ಲರೂ ಈಗ ನೀವು ಬಾಯಿ ಕರ್ಕೊಂಡು ಹೋಗ್ತಾ ಆದರೆ ಸುಮಾರು ಜನ ಎಫ್ಡಿ ಇಟ್ಕೊಂಡಿದ್ರೆ ನೀವು ಊಹಿಸಕ್ಕಾಗೋದಿಲ್ಲ. ಇಲ್ಲೊಬ್ಬ ಬರ್ತಾ ಇದ್ದ, ಅವನಿಗೆ ಕಾಸು ಬಂದು ತಗೊಂಡಾಗ ಎಫ್ಡಿ ಇಟ್ಟು ಬಂದ್ಬಿಟ್ಟು, ಹಣ ಕರೆನ್ಸಿ ಹಾಕ್ಸೋಕ್ಕೆ ಕಾಸೇ ಇಲ್ಲ, ದುಡ್ಡೆಲ್ಲ ತಗೊಂಡೆ ಎಫ್ಡಿ ಇಟ್ಟು. ನಾನೇನು ಮಾಡ್ಬೇಕೀಗ? ಏನು ಹೇಳ್ಬೇಕು ಹೇಳೋದು? ಹೇಗಿದೆ, ನಾನು ಕರೆನ್ಸಿ ಹಾಕ್ಸ್ಬೇಕಲ್ವ ನಾನೀಗ ಅವ್ನಿಗೆ? ಅಯ್ಯೋ ಕೇಳಿದೆ, ಇದು 1,6 ಮತ್ತು 9 ಹೋಗ್ತದೆ ಮನೇಲಿ. ಸರಿ, 1,9 ಮತ್ತು 10 ಹೋಗ್ಕೊಳ್ಳಿ. ಅಲ್ಲಿ ಸೌಲ ಬರ್ತಾ ಇದ್ದಾನೆ, ಅವನು ಏನು ಹುಡ್ಕೊಂಡು ಬರ್ತಾ ಇದ್ದಾನೆ? ಒಂದು ಪ್ರಾಣಿ ಹುಡ್ಕೊಂಡು ಬಂದವನು ಅಷ್ಟೇ. ಅವನನ್ನು ರಾಜ್ಯ ಮಾಡಿ ಕಳಿಸ್ತಾ ಇದ್ದಾನೆ. ಕಿಂಗ್ ಮೇಕರ್ಸ್ ನಾವು. ಇಲ್ಲಿ ಬಂದು ಯಾರು ಹಣ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಹಣ ಎಕ್ಸ್ಪೆಕ್ಟ್ ಮಾಡೋದು ಸಿಕ್ಬೋದು, ಆಮೇಲೆ ಅಷ್ಟೇ ಮೇಲೆ ಅದು ಕೇಳಿಸ್ಕೊಳ್ಳಿ. ಹಣ ಏನಾದ್ರು ಇನ್ವಾಲ್ವ್ ಆಯಿತು ಸೇವೆಯಲ್ಲಿ ಇದ್ರೆ ಅಲ್ಲಿ ಅದ್ಭುತಗಳಿರೋದಿಲ್ಲ. ಕೇಳಿಸ್ಕೊಳ್ಳಿ, ಯಾರು ಪಾಸ್ಟರ್ ಏನಾದರೂ ಅಲ್ಲಿ ಬಂದವರು ಹೋದವರಿಗೆ ಬಸ್ ಚಾರ್ಜ್ ಕೊಡ್ಕೊಂಡು ಬಂದವರಿಗೆ ಚೆನ್ನಾಗಿದ್ರೆ ಮಾತಾಡ್ತಿದ್ರೆ ಅಲ್ಲಿ ಅದ್ಭುತಗಳಿರೋದಿಲ್ಲ. ನೀವು ಸೂಪರ್ ನ್ಯಾಚುರಲ್ ಅದ್ಭುತಗಳಿರೋದಿಲ್ಲ. ಅದು ಕ್ಯಾನ್ಸರ್ ಹೀಲಾಗ ಸಾಕ್ಷಿಗಳೆಲ್ಲ ಬರಲ್ಲ. ಆಮೇಲೆ ಕೇಳಿಸ್ಕೊಳ್ಳಿ, ನೀವು ನಂಬಿಕೊಂಡು ದೇಸಪ್ಪನ ಮೇಲೆ ನಂಬಿಕೊಂಡು ಬನ್ನಿ. ಒಂದು ಉದಾಹರಣೆ ಮುಗಿಸೋಣ. 2 ವರ್ಷಗಳು 7 ನೆನಪಿದೆಯಾರು? ಸಾರಿ, 2 ವರ್ಷಗಳು 4, 7. 2 ವರ್ಷಗಳು 4, 1ರಿಂದ 7 ನೆನಪಿದ್ಯಾ? ಅವಳಿಗೆ ಅದಕ್ಕೆ ಮುಂದಕ್ಕೆ ನೋಡಿ ನೀವು 12-13 ನೋಡಿ ನೀವು. 2 ವರ್ಷಗಳು 4ರಲ್ಲಿ 12-13-14 ನೋಡಿ. ಏನ್ ಹೇಳ್ತಾನೆ ಅವನು? ಅವಳಿಗೆ ರಾಶಿಗೆ ಮಾತಾಡ್ಬೇಕಾ, ಸೇನಾಧಿಪತಿ ಮಾತಾಡ್ಬೇಕಾ? ಎಷ್ಟು ಇನ್ಫ್ಲೂಯೆನ್ಸ್ ಇದೆ ನೋಡಿ ನಮ್ಮ ಹುಡುಗನಿಗೆ, ಎಡಿಷನ್ಗೆ. ಯಾಕೆ? ಅವಳು ಶ್ರೀಮಂತಿ, ಅವಳು ಅಯ್ಯಮ್ಮ. ಅವಳಿಗೆ ಏನು ನೀವು ಕಾಸೆಲ್ಲ ಬೇಕಾಗಿಲ್ಲ ಅವಳಿಗೆ ಅಲ್ಲಿ. ಅದೇ 1ರಿಂದ 7 ನೋಡಿ. ಅವಳು ವಿಧವೆ, 2 ಮಕ್ಕಳಿಗೆ ಸಾಲ. ಅವಳಿಗೆ ಜೀತಕ್ಕೆ ತಗೊಂಡು ಬಂದಿರೋ ಮಕ್ಕಳಲ್ಲಿ ಅವಳಿಗೆ ಕೈಯಿಂದ 500 ರೂಪಾಯಿ ಕೊಟ್ಟಿದ್ರೆ ಸಾಕಾಗಿತ್ತು. ಕೊಡಲಿಲ್ಲ. 2 ವರ್ಷಗಳು 4ರಲ್ಲಿ 1ರಿಂದ 7 ತಗೊಳ್ಳಿ ನೀವು. ನಿನ್ನ ಮನೇಲಿ ಏನಿದೆ ಸಾಕು. ಅದು ಸ್ವಲ್ಪ ಅಂತ ನೋಡಿ, ನೀವು ಕರೆಕ್ಟಾಗಿ ಉತ್ತರ ಹೇಳಿದ್ರೆ ಎಣ್ಣೆ ಅಂತ. ಅವಳು ಸ್ವಲ್ಪ ಅಂತ ಸಾಕು. ನಮ್ಮೊಳಗೆ ಪೈತುಶುದ್ಧಾತ್ಮ ಇದ್ದಾರೆ ನಿಮ್ಮೊಳಗಡೆ, ವಿಶ್ವಾಸ ಬಂದಿರ ನೀವು ಸಾಕು. ಹೌದಾ? ಅದನ್ನ ಎಲ್ಲಿ ಕನೆಕ್ಟ್ ಆಗುತ್ತದು? ಎವರ್ ಇನ್ಕ್ರೀಸಿಂಗ್ ಗ್ರೋತ್, ಪ್ರಭಾವದಿಂದ ಅಧಿಕ ಪ್ರಭಾವ. ನೀನು ಕುಗ್ಗುವವನ್ನ ನೋಡ್ತಾ ಕೂತ್ಕೊಂಡ್ರೆ ಈಗ ನೀನು ಅಯ್ಯ ನೀನೇ ಮುಡ್ಕೊಳ್ತಾ ಇದ್ದೀಯ. ನೀನು ಹಿಂದೆ ಚಕ್ರ ಕಿತ್ಕೊಂಡು ಹೋಗಿದೆ. ನೀನು ಮುಳುಗ್ತಾ ಇರೋನು ಯಾರು ಮಾಡಿ ದಡ ಸೇರಬೇಕು, ಬಚಾವಾಗಿ ನೋಡ್ಬೇಕು ಅಂತ ಹಾಗೆ ಹೇಳ್ತಾರೆ. ಹೌದಾ? ನೀನು ಮುಳುಗ್ತಾ ಇರೋನು ಅಲ್ಲೇ ನಾನು ಮೀನ್ ಹಿಡಿಯಕ್ಕೆ ಹೋಗ್ತೀನಿ ನಿಂತಿದ್ದೀನಿ, ಅಲ್ಲಿಂದ ಏಡಿ ಹಿಡಿಯಕ್ಕೆ ಹೋಗ್ತೀನಿ ನಿಂತಿದ್ದೀನಿ. ಆಗುತ್ತೆ ನೀನು ಅದು ಎಂತ ವ್ಯವಹಾರ ನಿಂದು? ಡಾಕ್ಟ್ರಿಗೆ ಭಯ ಆಗ್ತದೆ ನೋಡೋದು. ನೀನು ಮೂತಿ ಮಾಡಿದ್ರೆ ಡಾಕ್ಟ್ರಿಗೆ ಗ್ಯಾರಂಟಿ ನೀವು ಬದುಕಲ್ಲ ಅಂತಾನೆ ಹೇಳೋದು. ಗ್ಯಾರಂಟಿ ಹೇಳೋದು, ಹಂಗೆ ಹೇಳೋದು. ಮೂತಿಗಳು ಮಾಡ್ಕೊಳ್ತಾರೆ. ಹೌದಾ? ಪ್ರಭಾವದಿಂದ ಅಧಿಕ ಪ್ರಭಾವ. ನಮ್ಮನ್ನು ಕುಗ್ಸಂಥದ್ದನ್ನ ಕಡೆ ನೋಡಂಗಿಲ್ಲ ನಾವು. ಅಕ್ಕಿಗಳು ನಾಳೆ ಮಾಡೋಣ, ಯಾಕೆಂದ್ರೆ ಟೈಮ್ ಆಗಿದೆ ಈಗ. ಥ್ಯಾಂಕ್ ಯು. ಎಲ್ಲ ಕೈಗಳ ಮೇಲೆ ದೇವರ ಅಭಿಷೇಕ ಒಬ್ಬರು ಈಗಲೂ ಯಾರಿಗಾದ್ರೂ ಸ್ವಸ್ಥತೆ ಬೇಕಾದ್ರೆ ನೀವೇ ಮುಟ್ಟಿ ಯೇಸುವಿನ ಬಾಸಿ ಗುಣ ಆಯ್ತು ಅಂತ ಹೇಳಿ. ನನ್ನ ಕುಗ್ಸಂತ ವಿಚಾರಗಳ ಕಡೆ ನೋಡೋದಿಲ್ಲ. ವಿಚಾರಗಳಿಗೆ ನಾನು ನಂದಲ್ಲ ವಿಚಾರ, ನನ್ನ ಪರವಾಗಿ ದೇವರ ಚಿಂತೆ ಮಾಡಿದ್ರೆ ಏಸಪ್ಪ ಚಿಂತೆ ಮಾಡಿಲ್ಲ. ಏನಿದೆ ನೋಡಿ, ನಿನ್ನ ಚಿಂತಾ ಭಾರನ ಯೆಹೋವನ ಮೇಲೆ ಹಾಕಿ ಖುಷಿಯಿಂದಾರು ನೀನು ನೀವು ಅದ್ಭುತಗಳಿಗೆ ನೀವೇ ತಡೆ ಹಾಕ್ಬಿಡ್ತೀರ. ನಾನೀಗ ಅವನು ಹೋಗಿ ಏನು ಕೇಳಿದೆ, ಇದನ್ನೇನು ಮಾಡಿ ಸಾಲ್ವ್ ಮಾಡಿಕೊಡೋದು, ನನಗೆ ಹೇಳ್ಕೊಡೋದು. ಅವನು ಹೇಳ್ತಾನೆ ನನಗೆ ಹೇಳ್ಕೊಡೋದು, ನನಗೆ ಹೇಳ್ಕೊಡಕ್ಕೆ ಆಗೋದಿಲ್ಲ. 50 ಸಲ ಮಾಡಿದ್ರು ಆಗಲ್ಲ ಅಂದ್ರು. ಅದರಿಂದ ಟಾಪಿಕ್ಗೆ ಕ್ಲೋಸು. ನಮಗೆ ಕೇಳಿದ್ರೆ ನಮ್ಗೆ ಕೇಳಿದ್ರೆ ಒಂದು ತಲೆನೋವು ಸಹಿಸಕ್ಕೊಳಕ್ಕೆ ಆಗಲ್ಲ ಅಂತ. ಅದೆಲ್ಲ ಏಸಪ್ಪನ್ನೇ ಹೇಳ್ತಾರೆ. ನಾನೇ ನಿನ್ನ ಹೊತ್ತು, ನಾನೇ ನಿನ್ನ ಸೃಷ್ಟಿ ಮಾಡಿದ್ದೀನಿ, ನಾನೇ ನಿನ್ನ ಹೊತ್ತು ಸಾಕಿಸಲು, ಉಪ್ಪಿನಲ್ಲೂ ನಾನೇ ನಿನ್ನ ಸಹಾಯ. ಆಯ್ತು, ಒಂದ್ ವೇಳೆ ಯಾವ್ದಾದ್ರು ಒಂದು ಕಾಯಿಲೆ ಸಹಿಸಕ್ಕಾಗ್ತಿಲ್ವಾ?
ಅದನ್ನ ಕರ್ಕೊಂಡ್ಬಿಡುತ್ತೆ. ನಗಾಡ್ತೀರ, ನೀವೇನು ತಿಳ್ಕೊಳ್ತೀರಾ? ಹೇಳ್ಬಿಡಿ, ಏನು ಚಿಂತೆ ಕೇಳಿಸ್ಕೊಳ್ಳಿ ನೀವು. ಏಸಪ್ಪನ ಹೇಳಿದ್ರೆ ಯಾವ ವಯಸ್ಸು ಬೇಕಾದ್ರೆ ಯಾವ ಹೇಳ್ಬಿಡಿ ಅದನ್ನ, ನೀವು ಈ ಮಾತನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದು ನೋವು ಯಾವುದೋ ಅದು ಈ ನೀವು ಇಲ್ಲ ಅದಕ್ಕೆ ಆಯ್ತಾ ಇಲ್ಲ, ಬೇಗ ನನಗೆ ಇದ್ರೆ ಆರೋಗ್ಯ ಇರಬೇಕು. ನಾನು ಇರೋದಿನ್ನ ನಿನಗಾಗಿ ಜೀವಿಸ್ತೀನಿ ನಾನು, ಅದೊಂದು ಹೇಳ್ಬೇಕು. ಈಗ ನಿಮಗೆ ರಿಯಲೈಸ್ ಆಯ್ತಲ್ವ? ಇನ್ನ ಇಲ್ಲ ಹೇಳ್ರಿ, ನಾನಿನ್ನ ನನ್ನ ಫ್ಯಾಮಿಲಿಯವ್ರಿಗಾಗಿ ಜೀವಿಸಕ್ಕಲ್ಲ, ನಾನು ಮೊಮ್ಮಕ್ಕಳು ಮೊಮ್ಮಕ್ಕಳಿಗೂ ಅಲ್ಲ. ಶಕ್ತಿ ಕೊಡು, ಜೀವನ ಬೇಡ ಕಣೆ, ಅದು ಅದಾಗುತ್ತೆ ನಿಮಗೆ. ಹೇಳ್ತಾ ಇರೋದು ನನಗೆ, ಹೇಳ್ತಾ ಇರೋದು ನೀನೇನಿಲ್ಲ, ನೀನೇನು ಕೊಡ್ತದೆ ನನಗೆ ಆ ಜ್ಞಾನ ಬಂದವು. ಅದೇ ನಿಮಗೆ ಈ ವಯಸ್ಸಲ್ಲಿ ನಿಮ್ಗೆ ಅರ್ಥ ಆದ್ರೆ, ನಿನಗೆ 25 ವರ್ಷದ ಅರ್ಥ ಆದ್ರೆ ನಿನಗೆ ಹೌದಾ? ಅದು ಮುಗೀತು. ಯಾರಲ್ಲಿ ಹೇಮಾನಮ್ಮ ಕೇಳಿಸ್ಕೊಳ್ಳಿ, ಸರಿ, ನೀವೆಲ್ಲ ನೀವು ಕೇಳಿಸ್ಕೊಳ್ಳಿ. ಎಸಪ್ಪ ಹೇಳಿ, ನೀವು 3 ದಿನ ಉಪವಾಸ ಇದ್ರೆ ನಾನು ಗಟ್ಟಿಗೆ ಹಿಡಿದು ನನ್ನ ಮನೆ ಮನೆ ಸುತ್ತಲ್ಲ ಅಂತ ಹೇಳಿ ಫಸ್ಟ್ ನಿಮ್ಮೆಲ್ಲರಿಗೂ ಮನೆ ಮನೆ ಸುತ್ತಲ್ಲ ಅಂತ ಹೇಳಿ ನಾನು ಏಸಪ್ಪ ಎಂದೇ ಸುತ್ತೀನಿ. ನಾನು ಜನಗಳ ಏಸಪ್ಪ ಬಗ್ಗೆ ಹೇಳ್ತೀನಿ. ನಾನು ನನಗೆ ಹೊರಗಳು ನನ್ನೊಳಗೆ ಕಾರ್ಯ ಮಾಡೋದಾದ್ರೆ ನಿನಗಾಗಿ ಜೀವಿಸ್ತೀನಿ ನಾನು. ಇಲ್ವಾ? ನೋಡಿ ಕೇಳಿಸ್ಕೊಳ್ಳಿ, ಇಲ್ವಾ? ನನಗೆ ಹಂಗೆ ನೆಮ್ಮದಿ ಕರ್ಕೊಂಡ್ಬಿಡ ಹೇಳ್ತಾರಲ್ಲ, ಹೇಳ್ಬಾರ್ದು ಆದ್ರೂ ಹೇಳ್ತಾ ಇದ್ದೀನಿ ನಾನು. ಕೆಲವರು ನೀವು ಹಂಗೆ ನಡ್ಕೊಂಡು ನಲ್ಕೋಕ್ ಹೋಗೋ ಚಾನ್ಸ್ ಇರ್ತದೆ. ಅದನ್ನ ಮಾಡಬೇಡಿ. ಇದನ್ನು ಯಾರು ಯಾವುದೇ ಮ್ಯಾಟ್ರ್ಗಳು, ಈಗ ಡಾಕ್ಟರ್ ಹತ್ರ ಹೋಗ್ತೀರ ನೀವು, ಅದೆಂಥದ್ದು ಒಂದು ಔಷಧಿ ಕೊಡ್ತಾರೆ, ಔಷಧಿ ತಗೊಂಡ್ಮೇಲೆ ಗುಣ ಆಗುತ್ತೋ ಈಗ ಗುಣ ಆಗುತ್ತೋ ಕೇಳಿದ್ರೆ ನನಗೆ ಏನು ಹೇಳ್ತೀರ ನಿಮಗೆ? ಈಗಲೇ ಆಗ್ಬೇಕಂತ ಕೂತ್ಕೊಂಡಿರೋದು ನೀನು. ಆಪರೇಷನ್ ಅಷ್ಟೇ, ನಿನ್ನ ಹತ್ರ ಕಾಸೇ ಇರ್ಬೋದು, ಈಗಲೇ ಮಾಡಿದ್ರೆ ಆಪರೇಷನ್ ನೀನು ಹೇಳ್ದಾಗ ಮಾಡ್ತಾನ ಅವನು. ಅವ್ರಿಗೆ ಗೊತ್ತಿರ್ತು, ಮೊನ್ನೆ ಚಿನ್ನಸ್ವಾಮಿಗೆ ಕಾಲು ಮುರಿದೋಗಿದೆ, ಆಪರೇಷನ್ ಮಾಡ್ತಾ ಇಲ್ಲ ಅವರು ಸ್ಕ್ಯಾನಿಂಗ್ ಎಲ್ಲ ತರಿಸಿ ರಿಪೋರ್ಟ್ ತರಿಸಿ ಆಮೇಲೆ ಮಾಡ್ಬೇಕಲ್ಲಿ. ನೀವು ಹೇಳಿದಾಗ ಮಾಡೋಕ್ಕಾಗೋದಿಲ್ಲ ಅದು. ಡಾಕ್ಟರ್ ತರ ಸುಂದಿರ್ತೀರ ನೀವು. ದೇವ್ರ ಬಳಿ ಬಂದ ಎಷ್ಟು ಸಮಾಧಾನ ಇರಬೇಕಾದ್ರೆ. ಲೆಟ್ಸ್ ಕ್ಲೋಸ್. ಇನ್ನೂ ಸಮಯ ಇದೆ. ತಮ್ಮ ತಲೆಯಿಂದ ನಡುಗತ್ತಿಯಿಂದ ಮುಟ್ಟಿ ನೀವು ನನ್ನ ಶರೀರದ ಯಾವ ನೋವು ವ್ಯಾಧಿಗಳಿಗೆ ಅವಕಾಶ ಇಲ್ಲ, ಇದು ಅನುಮತಿನೇ ಇಲ್ಲ. I resist the sickness. ಹೇಳಿ, ನಾನು ಆ ಕಾಯಿಲೆಗಳನ್ನ ವಿರೋಧಿಸ್ತೀನಿ. ನೋಡಿ ಕೇಳಿಸ್ಕೊಳ್ಳಿ, ಅದು ನೀವು ಹಂಗೆ ಹೇಳ್ತೀರಲ್ವಾ, ಅದು ನಿಮ್ಮ ಹತ್ರ ಬಂದ್ರೆ ಅಲ್ಲೇ ನೆಗೆದು ಬಿದ್ದೋದು. ಕೊರೋನಾ ಹಿಂಗೆ ಕಣ್ಮರೆ ಆಯ್ತು, ಹಂಗೆ ಹೋಗುದು. ಮೋರ್ದಕ್ಕೆ ಮುಂದೆ ಹಾಮಾನ್ ಬಂದ ಅಲ್ಲ, ಅವನಿಗೆ ಯಾತಂದ್ರೆ ಹೋಗ ಸರಿ ಅವ್ರಿಗೆ ಆ ತರಕ್ಕೆ ಅಂತ್ಯ ಆಗುತ್ತೆ. ಅದು ಒಂದು ಕಾರಣ ಇರುತ್ತೆ. ನಿಮ್ಮ ಹತ್ರ ಬಂದಿರೋದು ಯಾರೋ ಒಬ್ಬ ತುಂಬಾ ತೊಂದರೆ ಕೊಡೋದು ನಿಮಗೆ ಎದುರಾಕೊಳ್ತಾನೆ, ಅವನ ಅಂತ್ಯ ಇರುತ್ತೆ, ಅದಕ್ಕೆ ತಂದು ಬಿಟ್ಟಿರ್ತಾರೆ ನಿಮ್ಮ ಹತ್ರ. ಅದೇ ಮೋರ್ದಕ್ಕೆ ಸಿಗಾರ್ದು ನಮ್ಮ ಹಾಮಾನ್ ವಿಚಾರ ಹಂಗೆ ಇರುತ್ತೆ. ಅದರಿಂದ ಯಾಕಪ್ಪ ಹಂಗೆ ಚಿಂತೆ ಬೇಡ, ಅದೆಲ್ಲ ಅಲ್ಲಿ ಎಸ್ಕಲೇಷನ್ ಆಗ್ಬಿಡ್ಬೇಕಲ್ಲಿ. ಅದಕ್ಕೆ ಬೇರೆ ಕಡೆ ಹೋಗ್ಬಿಡ್ಬೇಕು. ಅವೆಲ್ಲ ನಮ್ಮ ಕೈಯಲ್ಲಿ ಆಗವೇ ಆಗುತ್ತಾ? ಹೆಚ್ಚಂದ್ರೆ ನಂಬೋದು ಕೃಪೆ, ಪ್ರಾರ್ಥನೆ, ಬೈಬಲ್ ಓದ್ಕೊಳ್ಳಿ, ಪರಿಶುದ್ಧವಾಗಿ ಜೀವಿಸುವ ವಿಚಾರ ಎಲ್ಲ ನಿಂದೆ ಓಡಾಡ್ಕೊಂಡು ನನಗೆ ಆಗಿಲ್ಲ ಟ್ರಾನ್ಸ್ಫಾರ್ಮೇಶನ್, ಒಂದು ದಿನದಲ್ಲಿ ಆಗಿತ್ತು ನನಗೆ. ಹಂಗೆ ಇತ್ತು ಅವೆಲ್ಲ, ಅದು ಬೇರೆದಲ್ಲ. ಅದರ ನೋಡೋಣ, ಯೇಸು ಬಂದಿದೆ, ಸಂತೋಷ. ಯೇಸು ನನ್ನಲ್ಲಿ ಬಂದಿದೆ, ಸಂತೋಷ. ಹೇಳಿ, ಏನೇನು ನನಗೆ ಅಂಟ್ಕೊಂಡಿದೆ ತೊಲಗೋದು, ಯಾವ್ದನ್ನು ಅಂಟಿಸ್ಕೊಳಕ್ ಹೋಗೋದಿಲ್ಲ. ಎಂದೆಂದಿಗೂ ನಿನಗೆ ಆರೋಗ್ಯ ಹೇಳಿ, ಪೂರ್ಣ ಆಯುಷ್ ಬಾಳದಿಲ್ಲ, ಆರೋಗ್ಯದಲ್ಲಿ ಜೀವಿಸ್ತೀನಿ. ಯಾವ ವಿಚಾರಗಳು ನನಗೆ ತೊಂದರೆ ಇಲ್ಲ.
ಮಗನಿಗೆ ಈ ಥರ ಕಳಿಸ್ತಾನೆ. ಅವನು ಹೋಗಿ ಮ್ಯಾನೇಜರ್ ಹೇಳ್ತಾನೆ ಗೊತ್ತಾ, ನನ್ನ ದಣಿನ ಯೆಹೋವ ದೇವರು ಎಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನೆ. ಅವನು ಎಷ್ಟು ಕೊಡ್ತಾನೆ ಗೊತ್ತಾ, ಒಂದು 2 kg ಚಿನ್ನ ಕೊಡ್ತಾನೆ. ಹುಡುಗಿಗೆ ಅಲ್ಲೇ ಬರೀ ನೀರು ಕುಡ್ಸಾತ ಒಂದು ಗುರುತು ಕೇಳ್ತಾನೆ, ಅಲ್ಲೇ ಕೊಡ್ತಾನೆ ಇಷ್ಟು ಚಿನ್ನ ಆಗುತ್ತಾ. ಅದು ದೊಡ್ಡ ವಿಚಾರ ಅಲ್ಲ. ನೀವು ತಿಳ್ಕೊಂಡಿರೋದಷ್ಟೇ. ನಿಮ್ಗೆ ಏನೋ ಬಂದ್ರೆ ದೊಡ್ಡ ವಿಚಾರ, ಕಾಸು ಬಂದ್ರೆ ಬಿಲ್ಡಿಂಗ್ ಬಂದ್ರೆ ಅದನ್ನ ಮೈಂಡಿಂದ ತೆಗಿರಿ, ಅದನ್ನ ಆಚೆ. ಯೋಬ ಹೇಳ್ತಾನೆ, ನಿನ್ನ ವಾಕ್ಯನ ನಾನು ಬಂಗಾರ ಅಪರಂಜಿ ಅಂತ ನಾನು ವಾಕ್ಯ ಓದಕ್ಕೆ ಬರ್ದೇ ಇರಬಹುದು, ನೀವು ವಾಕ್ಯದಲ್ಲಿ ಲೆಟ್ಸ್ ಗೋ. ಹಣಕಾಸಿನ ಕೊರತೆ ನನಗೆ ಲಕ್ಷ ಅಕೌಂಟ್ ಅಲ್ಲಿ ಇರುತ್ತೆ, ಕೋಟಿ ಮನೇಲಿ ಇರುತ್ತೆ. ನನಗೆ ಚಿನ್ನನ ದುಡ್ಡು ತರ ಶಕ್ತಿ. ನನ್ನ ಮಕ್ಕಳು ಒಳ್ಳೆ ಓದ್ತಾರೆ, ಜ್ಞಾನಿಗಳಾಗಿರ್ತಾರೆ. ಶ್ರೇಷ್ಠವಾದಲ್ಲ ನನಗೆ ನನ್ನ ಸದ್ಧತಿಗೆ ಮೀಸಲಾಗಿದೆ. ಪ್ರಸಂಗಿ 2:25 ನನಗೆ ಸಿದ್ಧ ಆಗ್ತಾ ಇದೆ. ಮಹಾ ಸೌಖ್ಯದಿಂದ ಈ ಭೂಮಿನ ನಾನು ಅನುಭವಿಸ್ತೀನಿ. ಯೇಸಪ್ಪನ ಮಹಿಮೆಗಾಗಿ ಹೇಳಿ. ಇದೆಲ್ಲವೂ ಮೊದಲು ದೇವರ ರಾಜ್ಯ ನೀತಿಗಾಗಿ ನಾನು ಮಾಡ್ತಾ ಇರೋದ್ರಿಂದ ಎಲ್ಲ ನನ್ನ ಹುಡುಕೊಂಡು ಬರುತ್ತೆ. ನಾನು ಹಿಂದೆ ಹೋಗೋದಿಲ್ಲ, ಅದೇ ನನ್ನ ಹಿಂದೆ ಬರುತ್ತೆ. ಆಮೇಲೆ ನಿರಾಶೆ ಅನ್ನೋದಿಲ್ಲ ನನಗೆ. ನಿರಾಶೆ ಪಡಿಸಂತ ಯಾವ ವಿಚಾರಗಳು ಇಲ್ಲ ನನಗೆ. ನಿರಾಶೆ ಅಂದ್ರೆ ಇಲ್ಲವೇ ಇಲ್ಲ ನನಗೆ. ಆ ಸ್ಟೇಜ್ಗೆ ಹೋಗದೇ ನಾನು. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನನ್ನ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯತೆ ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಮಾಡೋ ತನಕ ಇರುವುದಾಗಿದೆ. ಆಮೆನ್. ಜಯಗೊಂಡ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಾಕ್ಷಿ ಹೇಳೋದು ಯಾರು ಸಾಕ್ಷಿ ಹೇಳೋದು? ಆಮೆನ್. ಹಲ್ಲೆಲೂಯಾ. ಇನ್ಯಾರಾದ್ರೂ ಸಾಕ್ಷಿ ಹೇಳಿದ್ರೆ? Hallelujah. ಸಾಕ್ಷಿ ಕೇಳಿಸ್ಕೊಳ್ಳಿ. ಸಾಕ್ಷಿ ತಂದೆ ನಾನು ಸಾಕ್ಷಿ ಕೇಳಿಸ್ಕೊಳ್ಳಿ. ಯಾರಿಗೆ ಹೇಳ್ತಾರೆ ಸಾಕ್ಷಿ? ಅದಲ್ಲ ಅದೇ ರೀತಿ ನಿಮಗೆ ಗುಣ ಕೊಡ್ತಿದ್ದೇವೆ ಅಂತ ನಂಬಿದ್ದೇವೆ. ಅದೇ ರೀತಿ ಗುಣಪಡಿಸ್ತಾ ನಮಗೆ ಸ್ತೋತ್ರವಾಗಿದೆ. ನಾವು ಇಲ್ಲಿ ಸಭೆಗೆ ಬರುವಾಗ ನಮಗೆ ಸಾಲ ಇತ್ತು. ಅವಾಗ ಫಾಸ್ಟ್ರು ಮೇಡಮ್ ನನಗೆ ತುಂಬ ಪ್ರೇಯರ್ ಮಾಡೋರು, ಸಾಲ ಎಲ್ಲ ನಿಮಗೆ ಮುಕ್ತಿಯ, ನಿಮ್ಗೆ ಏನು ಸಾಲನೇ ಇರಲ್ಲ, ನನಗೆ ಕೊಡ್ತೀಯ ಅನ್ನೋ ಅಷ್ಟು ನನಗೆ ಆಶೀರ್ವಾದ ಮಾಡಿದ್ದಾರೆ ದೇವರು. ಇವತ್ತು ನನಗೆ ಸಾಲನೇ ಇಲ್ಲ. ನಾವು ಮಿಕ್ಸಿ ನಾವು
ಮಕ್ಕಳಿಗೆಲ್ಲ ಫೀಸ್ ಕಟ್ಟೋ ಥರ ದೇವ್ರು ನಮಗೆ ದೇವ್ರ ನಮಗೆ ಸ್ತೋತ್ರ. ಅವ್ರು ಇನ್ನೊಂದೆರಡು ಸೇರಿಸ್ಬೇಕು, ಜೀವನೇ ಉಳಿಯಂಗಿರಲಿಲ್ಲ ಅವರು. ಎಷ್ಟು ನಮ್ಮದು ಲೈಫೇ ಉಳಿತಿಲ್ಲ ಆ ಥರ ಇತ್ತು ಆ ಟೈಮ್ ಬಂದಾಗ. ಎಲ್ಲ ಸರಿಯಾಗಿ ಹೇಳಬೇಕು, ಸಾಕ್ಷಿ ನೀವೆಲ್ಲ ಇನ್ಯಾರು ಈಗ ಹೊಟ್ಟೆ ನೋವಿತ್ತು, ಈಗ ಗುಣ ಹೇಳಿ. ಸಾಕ್ಷಿ ಹೇಳೋದಿರೋದ್ರು ಒಂದು ನಿಮಿಷ. ಇನ್ಯಾರು ಸಾಕ್ಷಿ ಹೇಳೋದಿಲ್ಲ ಅಂತ ಹೇಳಿದ್ರೆ ಇನ್ನು ಜಾನ್ವರಿನಲ್ಲೇ ಇದ್ದೀರಾ ಆಗುತ್ತಾ? ನಾಳೆ ಶನಿವಾರ, ಮುಂದಿನ ಶನಿವಾರ ನೈಟ್ ಪ್ರೇಯರ್ ಆಗುತ್ತಾ? 31ನೇ ತಾರೀಕು ಬೆಳಗ್ಗೆ ಹೋದರೆ ಇನ್ನು ಈ ವರ್ಷದ ಪ್ರಾರಂಭದಲ್ಲೇ ಇದ್ದೀರಾ. ಉಪವಾಸ ಪ್ರಾರ್ಥನೆಗಳಿಟ್ಟು ನೀವು ಈ ವರ್ಷಕ್ಕೆ ಪ್ರಾರ್ಥನೆಗಳು ಮಾಡ್ಕೊಳ್ಬೇಕು. ನೀವು ಏನು ಹೇಳಿದ್ರು ಅದನ್ನು ದೇವ್ರು ಮಾಡ್ತಾರೆ. ಈ ಸಾಕ್ಷಿಗಳು ಕೇಳಿಸ್ಕೊಂಡು ಹೋಗ್ತಿಲ್ಲ, ನೀವು ಹೇಳ್ಬೇಕಲ್ಲ ಮನೇಲಿ, ನಮಗೂ ಇದನ್ನೇ ಮಾಡಪ್ಪ ದೇವ್ರೆ, ನಮಗೂ ದೇವ್ರ ಹೆಸರಿಗೆ ಮಾಡಿದ್ರು ನಿಮಗೂ ಮಾಡ್ತಾರೆ. ಎಲ್ಲ ಸಮಾಧಾನ ಹೋಗಿ ಬರ್ತಾರೆ.